ನಮ್ಮದೇ ಆಗಿರ್ತಕ್ಕಂತಹ ಶೈಲಿನಲ್ಲಿ ನಾವು ಮಾಡಿ ಅದನ್ನ ನಾವು ನಮ್ಮ ಕಾನ್ಸೆಪ್ಟ್ಗಳು ಅನ್ಕೊಂಡು ನಾವು ಹೇಳ್ಬೋದು. ಇವಾಗ ಎಲ್ಲ ಬಸವ ಬೇರೆಯವರೆಲ್ಲ ಹೇಳಿದಾರಲ್ವೇ, ಬಸವಣ್ಣ ಇರ್ಬೋದು, ವೇಮನರ್ ಇರ್ಬೋದು, ಪತ್ರಿಜಿ ಅವ್ರದ್ದು ಇರ್ಬೋದು, ಅಥವಾ ನಮ್ಮದೇ ಆಗಿರ್ತಕ್ಕಂಥ ಕವನಗಳು ಇನ್ನೊಂದು ನಾವ್ ಹೇಳ್ಬೋದು. ನಾವು ಆಚರಣೆನಲ್ಲಿ ಇಡ್ಬೇಕು. ಸುಮ್ನೆ ಹೇಳೋದ್ ಬೇರೆ, ಮಾಡೋದ್ ಬೇರೆ. ಮಾಡ್ಲಾರ್ದ ಹೇಳೋದ್ ಅನ್ನೋದಿರುತ್ತೆ ನೋಡಿ. ನಡೆದಂತೆ ನುಡಿ ಇರ್ಬೇಕು. ಇದ್ದಿಲ್ಲ ಅಂದ್ರೆ ಕಾನ್ಸೆಪ್ಟ್ ಹೆಂಗಾಗುತ್ತೆ? ಅದು ಆಗೋದಿಲ್ಲ. ಅದಕ್ಕೆ ಕಾನ್ಸೆಪ್ಟ್ ನಲ್ಲಿ ಜ್ಞಾನ ಭಾಂಡಾಗಾರನೇ ಅಡಗಿದೆ. ಗುರುಗಳು ಒಂದೇ ಒಂದು ಮಾತಿನಲ್ಲಿ ಎಷ್ಟು ನಾವು ಕಂಡುಕೋಬಹುದು ಅಂದ್ರೆ, ಮುಮುಕ್ಷುವಿನ ಶತ್ರುಗಳು. ಇವತ್ತಿನ ಕಾನ್ಸೆಪ್ಟ್ ಹೆಸರು ಮುಮುಕ್ಷುವಿಗೆ ಅಂದ್ರೆ ಜಿಜ್ಞಾಸೆ. ಜಿಜ್ಞಾಸೆ ಅಂತ ಕರೀತಾರೆ. ಮುಮುಕ್ಷು ಅಂತ ಹೇಳಿದ್ರೆ ಜಿಜ್ಞಾಸೆ. ಈಗ ಮುಮುಕ್ಷುತ್ವಂ ಮುಳ್ಳ ಕಿರೀಟಂ ಮೈಸೂರಿನವ್ರು ಕೊಟ್ಟಿರೋ ಕೊಡುಗೆ. ರಾಯಚೂರಿನವ್ರು ಟ್ರಾನ್ಸ್ಲೇಷನ್ ಮಾಡಿದ್ರೆ ಮೈಸೂರಿನವ್ರು ಕೊಟ್ಟಿರೋ ಕೊಡುಗೆ ಅದು. ತಪಸ್ವಿ ಮಹಾರಾಜ್ ಅಂತ ಹೇಳ್ಬಿಟ್ಟು ಏನು ಪುಸ್ತಕ ರಿಲೀಸ್ ಮಾಡಿದ್ದಾರೆ ಮೈಸೂರಿನವರು. ಅದ್ರ ತೆಲುಗುನಲ್ಲಿ ಹೆಸರು ಮುಮುಕ್ಷುತ್ವಂ ಮುಳ್ಳ ಕಿರೀಟಂ. ಆ ಹೆಸರು ಯಾರಿಟ್ರು ಆಗ್ಲಿ ಬಹಳ ಅತ್ಯದ್ಭುತವಾಗಿರ್ತಕ್ಕಂತಹ ಒಂದು ಹೆಸರು ಅದು, ಮುಮುಕ್ಷುತ್ವಂ ಮುಳ್ಳ ಕಿರೀಟ. ಪುಸ್ತಕ ಓದಿದಾಗ ಮತ್ತೆ ನೀವ್ ಯಾರು ಇದ್ರಲ್ಲಿ ಇದ್ದವ್ರು ಓದಿಲ್ಲ, ಖಂಡಿತ ತಗೊಳ್ರಿ. ಚನ್ನಬಸವ ಹತ್ರ ಕೇಳಿ ಇಸ್ಕೊಳ್ರಿ. ಅದೇನಾನ ಪ್ರಿಂಟ್ ಆಗೋಗ್ಬಿಟ್ಟಿದ್ರೆ ಮತ್ತೊಂದ್ಸತಿ ಪ್ರಿಂಟ್ ಮಾಡಿಸ್ಲೇಬೇಕಾಗ್ತದ. ಯಾಕಂದ್ರೆ ಎಷ್ಟೊಂದ್ ಜನಕ್ಕೆ ಮುಮುಕ್ಷುತ್ವ ಮುಳ್ಳ ಕಿರೀಟ ಪುಸ್ತಕ ಇರೋದು ಅಂದ್ರೆ ತಪಸ್ವಿ ಮಹಾರಾಜ್ ಪುಸ್ತಕ ಇರೋದು ಗೊತ್ತೇ ಇಲ್ಲ. ಆಕ್ಚುಲಿ ಅದು ಟ್ರಾನ್ಸ್ಲೇಷನ್ ಆಗಿದೆ ಅನ್ನೋದು ಕೂಡ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಮಾಸ್ಟರ್ಸ್ಗೆ ಗೊತ್ತಿಲ್ಲ, ಬೇರೆಯವ್ರಿಗೆ. ಹಾಗಾಗಿ ಅದು ಮತ್ತೊಂದ್ಸತಿ ಅಂದ್ರೆ ಎಲ್ಲಿ ಹೋದ್ರೆ ಅಲ್ಲಿ ಬಿಡುಗಡೆ ಮಾಡ್ಬೇಕು. ಒಂದ್ 4 ತಗೊಂಡೋಗ್ಬೇಕು. ಅಲ್ಲಿ ಕಡ್ತಾಲ್ನಲ್ಲಿ ಇರ್ಬೋದು, ಬುದ್ಧ ಪೂರ್ಣಿಮಾನಲ್ಲಿ ಮತ್ತೊಂದ್ಸತಿ ಇರ್ಬೋದು, ಅಥವಾ ಮೈಸೂರ್ ಕಾರ್ಯಕ್ರಮಗಳು ನೀವು ರ್ಯಾಲಿಗಳು ಮಾಡ್ತಿರ್ತೀರಲ್ಲ ಅಲ್ಲಿರ್ಬೋದು. ಅಲ್ಲೆಲ್ಲ ರಿಲೀಸ್ ಮಾಡಿ ಆ ಪುಸ್ತಕದ ಬಗ್ಗೆ ಹೇಳಿ ಮತ್ತೊಂದ್ಸತಿ ಅದನ್ನೆಲ್ಲರೂ ಖರೀದಿ ಮಾಡೋ ಹಾಗೆ ಮಾಡ್ಬೇಕು. ಎಲ್ಲರೂ ತಗೋಬೇಕು, ಖರೀದಿಸ್ಬೇಕು. ಹಂಗೆ ಇದ್ರೆ ಹೆಂಗೆ? ಹಣ ಹೆಂಗ್ ಬರುತ್ತೆ? ಸ್ವಾಧ್ಯಾಯ ಅಂದ್ರೆ ಹೆಂಗೆ ನಾವ್ ಮಾಡೋದು? ಅದಕ್ಕೆಲ್ಲ ನಾವು ಕೊಡುಗೆ ಕೊಟ್ಟು ತಗೋಬೇಕು. ನಮ್ಮ ಹತ್ರ ಇದ್ದಾಗಾದ್ರೂನು ನಾವು ಅದನ್ನ ಕೊಂಡುಕೊಂಡು ಓದ್ಕೋಬೇಕಾಗಿ. ಯಾಕಂದ್ರೆ ಅದೇ ಜ್ಞಾನ ನೋಡಿ, ಮುಮುಕ್ಷುವಿನ ಜ್ಞಾನ. ಅದು ಓದ್ದಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ತಪಸ್ವಿ ಮಹಾರಾಜರು ಎಷ್ಟು ಸಾಧನೆ ಪರಿತಪಿಸಿದ್ರು ನನಗೆ ಅದು ಬೇಕು ಅಂತ ಹೇಳಿ. ಅದಕ್ಕೆ ಅವರು ತಪಸ್ವಿಗಳ ಮಹಾರಾಜರಾದ್ರು. ಅವ್ರು ಮಹಾರಾಜರು, ಅವ್ರು ನಿಜವಾಗ್ಲೂನೇ ಮಹಾರಾಜರೇ. ಅವ್ರು ಪಂಜಾಬ್ ದೇಶದ ಮಹಾರಾಜ ಸಾಧನೆ ಮಾಡಿ ತಪಸ್ವಿಜಿ ಆಗಿರ್ತಕ್ಕಂಥ ಒಂದೇ ಜನ್ಮದಲ್ಲೇ ಅವರು ಸಂಸಾರಸ್ಥರು, ಮಹಾರಾಜರು, ಸನ್ಯಾಸಿಗಳು, ತಪಸ್ವಿ, ಯೋಗಿಗಳು. ನೋಡಿ ಎಷ್ಟು ಹೆಸರುಗಳಿದೆ ಅವ್ರಿಗೆ. ಎಲ್ಲ ಒಂದೇ ಜನ್ಮದಲ್ಲಿ ಆಗೋದು ಅಂದ್ರೆ ಅಷ್ಟು ಸಾಧ್ಯವಾಗಿರ್ತಕ್ಕಂಥದ್ದಲ್ಲ. ಅಂತದ್ರಲ್ಲಿ ಸಾಧ್ಯವಾಗಿದೆ ಅಂದ್ಮೇಲೆ ಎಲ್ಲರಿಗೂ ಆಗುತ್ತೆ. ಯಾರಿಗೂ ಮಾಡ್ಕೋಬೇಕು ಅನ್ಕೊಂಡ್ರು ಆಗುತ್ತೆ ಅಂತ ಒಂದು ನಿದರ್ಶನ ನಮ್ಮ ಲೈವ್ ನಲ್ಲಿ ನಾವು. ಅದು ಬರೀ 100 ವರ್ಷದ ಕೆಳಗಡೆ ಮೈಸೂರ್ ಮಹಾರಾಜರ ಕೊನೆಯ ವಂಶ ಅನ್ನೋದೇನಿತ್ತು, ಚಾಮರಾಜ ಒಡೆ, ಅವರ ಆಸ್ಥಾನದಲ್ಲಿ ಅವರ ಹೆಂಡತಿ ತಮ್ಮ ಅವರ ಕಡೆಯಿಂದ ಅವರು ಅರಮನೆಗೆ ಬಂದು ಆ ಆಸ್ಥಾನ ಗುರುಗಳಾಗಿದ್ರು. ಅವರು ಕೊನೆಯಲ್ಲಿ ಅಲ್ಲಿ ಅಷ್ಟು ಬೋಧನೆ ಮಾಡಿದ್ದಾರೆ ಅಲ್ಲೆಲ್ಲ ನೋಡಿ. ಆ ಒಂದು ಉದ್ದೇಶಕ್ಕೆನೇನೋ ಅದು ಮೈಸೂರಿನಲ್ಲಿ ಬಿಡುಗಡೆ ಆಯ್ತು. ಅಂದ್ರೆ ಮೈಸೂರಿನವ್ರ ಕಡೆಯಿಂದ ಪುಸ್ತಕ ಬಂತು. ನನಗದು ಬಹಳ ಸಂತೋಷ ಆಗಿರ್ತಕ್ಕಂಥದ್ದು ವಿಚಾರ. ಇವತ್ತು ನಾವು ಆ ಮುಮುಕ್ಷು, ಆ ಜಿಜ್ಞಾಸೆ ಉಳ್ಳವರಿಗೆ 4 ಶತ್ರುಗಳಿರುತ್ತೆ. ಪತ್ರಿಜಿ ಅವ್ರು ಹೇಳ್ತಾ ಇದ್ದಾರೆ, ಈ 4 ರೀತಿಯ ಶತ್ರುಗಳಿಂದ ನಾವು ಈ ಮುಮುಕ್ಷು ಅನ್ನೋನು ತನ್ನನ್ನ ತಾನು ರಕ್ಷಣೆ ಮಾಡ್ಕೋಬೇಕು. ಇಲ್ಲಿ ಈ ಮುಮುಕ್ಷು ಅಂದ್ರೆ ನಮಗ ನಾವೇ ಅನ್ಕೋಬೇಕು. ಪ್ರತಿಯೊಬ್ಬರುನು ಅಷ್ಟೇ, ನಮಗ ನಾವೇ ಮುಮುಕ್ಷುಗಳು ಅಂತ ನಮಗ್ ನಾವ್ ಅನ್ಕೋಬೇಕು. ಯಾವ್ಯಾವವು ಅಂತ ಹೇಳಿದ್ರೆ, ಒಂದು ಭಯ, ಎರಡನೇದು ಪರಿಮಿತ ಜ್ಞಾನ, ಮೂರನೇದು ಸಿದ್ಧಿಗಳಿಂದ ಬರುವ ಅಹಂಕಾರ, ನಾಲ್ಕನೇದು ವೃದ್ಧತ್ವದಿಂದ ಅಲಸಟ ಭಾವನೆ,
ವೃದ್ಧತ್ವಕ್ಕೂ ಅಲಸಟ ಭಾವನಲು. ವೃದ್ಧತ್ವ ಬಂದ ಮೇಲೆ ಏನಾಗುತ್ತೆ, ನಮ್ಗೆ ಮುದಿ ವಯಸ್ಸು ಬಂದ್ರೆ ಒಂಥರ ಹ್ಮ್ ಆಯಾಸ ಅಂದ್ರೆ ಸಾಕಪ್ಪ, ಅಲಸಟ, ಬೋರಿಂಗ್ ಅನ್ಸುತ್ತೆ, ಸಾಕಾಗಿ ಅವ್ರಿಗೆ ಮಾಡಿ 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 ಒಂಥರ, ಸುಮ್ನೆ ಇದ್ರು ಬೋರು, ಮಾಡಿದ್ರು ಒಂಥರ, ಆ ರೀತಿ ಇರುತ್ತೆ. ಅದನ್ನ ಅಲಸಟ ಅಂತ ಕರೀತಾರೆ. ಅಂದ್ರೆ ನೀವೇ ಅರ್ಥ ಮಾಡ್ಕೋಬೇಕು, ಒಂದು ವೃದ್ಧರಿದ್ದಾಗ ಹೆಂಗಿರುತ್ತೆ ಆ ಭಾವನೆಗಳು ಅಂತ ಇರುತ್ತಲ್ವಾ ಅದು. ಈ 4 ರೀತಿಯ ಒಂದು ಶತ್ರುಗಳಿಂದ ನಮ್ಮನ್ನ ನಾವು ಜಯಿಸ್ಕೋಬೇಕು. ನೋಡಿ, ಭಯಗಳು ಪ್ರತಿಯೊಬ್ಬರಿಗೂ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಅದಕ್ಕೆ ಧ್ಯಾನ ಮಾಡದವ್ರೆಲ್ಲರೂ ಮೊದಲನೇ ನಿನ್ನ ಅನುಭವ ಏನಂತ ಕೇಳಿದ್ರೆ, ಮೊದಲು ಭಯಗಳು ಜಗ್ಗಿದ್ದವ್ರಿ, ಅವೆಲ್ಲ ಹೋದ್ವು. ನಾವು ಕರೋನಾ ಪೀರಿಯಡ್ ನಲ್ಲಿ ನಾವು ಕೇಳಿದ್ದು ಬರೇ ಇವೇ ಕೇಳಿದ್ವಿ. ಯಾರ್ಗನ ಕೇಳೋ ನಂಗೆ ಜಗ್ಗಿ ಭಯ ಇದ್ವು, ಅವೆಲ್ಲ ಹೋದ್ವು. ಅಂದ್ರೆ ಎಲ್ಲೋದು ಮತ್ತೆ ಇಷ್ಟ ದಿವಸ ಆಯ್ತು ಧ್ಯಾನ ಮಾಡಿದ್ರೆ ಹೋಗಿ, ಅದೇ ಧ್ಯಾನದಲ್ಲಿ ಎಲ್ಲೋಗ್ಬಿಟ್ಟ ನೋಡಿ. ಏನಿದ್ರು ನಮ್ಮ ಒಳಗಡೆ ಆ ಭಯಗಳೇನಿರುತ್ತೆ ಧ್ಯಾನದಲ್ಲಿ ಅದೇ ಕಾಣಿಸ್ಕೊಳ್ಳುತ್ತೆ. ಫಸ್ಟ್ಗೆ ಭಯಗಳೇ ಕಾಣಿಸುತ್ತೆ ನಮ್ಗೆ. ಆ ಭಯಗಳು ಅಲ್ಲಿ ಬಂದು 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 ಅಲ್ಲಿ ಹೋಗಿದ, ಅದಕ್ಕೆ ಬರವಲ್ಲ ಭಯಗಳು, ಅದು ಹೋಗವು. ಧ್ಯಾನದಲ್ಲಿ ಏನೇ ಬಂದ್ರು ಹೋಗ್ತಾ ಅದೇ ಚಲನೆ, ಅದು ಸಾಗುತ್ತಾ ಇರುತ್ತೆ, ನಾವು ನೋಡುತ್ತಾ ಇರ್ಬೇಕಷ್ಟೇ. ಅದನ್ನೇ ಗಮನಿಸುವಿಕೆಯ ಪ್ರಕ್ರಿಯೆ. ಆ ಭಯಗಳು ಅನ್ನೋದು ಒಂದು ಜನ್ಮದ್ದಲ್ಲ, ಎಷ್ಟೋ ಸಂಚಿತ ಕರ್ಮಗಳು. ಎಲ್ಲಾ ತರ ಭಯಗಳಿಂದ ನಾವು ಮುಕ್ತರಾಗ್ಬೇಕು. ಮತ್ತೆ ಈ ಜನ್ಮದಲ್ಲಿ ಭಯಗಳಿಂದ ಮುಕ್ತರಾಗ್ಬೇಕು. ಎಲ್ಲಾ ಭಯಗಳಿರ್ತಾವೆ. ಈಗ ನೋಡ್ರಿ, ಬಿಳಿ ಕೂದ್ಲ ಬಂತಿದೆ, ಎಷ್ಟೋ ಜನ ಕಲರ್ ಹಾಕೊಂತಾರಲ್ಲ, ಎಲ್ಲಾರು ಹಾಕೊಂತಾರೆ, ಆದ್ರೆ ನನಗ್ ಗೊತ್ತಿರ್ಲಿಲ್ಲ. ನಂಗ್ ಬಿಳಿ ಕೂದ್ಲ ಬಂದ್ಮೇಲೆ ನಾನ್ ಪ್ರತಿಯೊಬ್ಬರ ಮನೆಗ್ ಹೋದಾಗ ನಾನ್ ಕೇಳ್ತಾ ಇದ್ದೆ, ಅವ್ರು ನನಗ್ ಕೇಳ್ತಾ ಇದ್ರು, ನೀನ್ ಹಚ್ಕೋಬೇಕಲ್ವಾ ಅಂತಿದ್ರು. ಸ್ವಲ್ಪ ಬಂದಿದ್ದಿನ ಅವಾಗ. ನನಗೆ 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 ಫಸ್ಟ್ ಗೊತ್ತಾಗ್ತಾ ಇರ್ಲಿಲ್ಲ ನನಗ್ ಬಂದಿರೋದು, ಅದು ಸೈಡಿಗಷ್ಟೇ ಬರ್ತಾ ಇತ್ತಲ್ವೇ, ನಂಗೆ ಗೊತ್ತಾಗಲ್ಲ. ಆಮೇಲೆ ಎಲ್ಲಾ ಕಡೆ ಸ್ವಲ್ಪ ಇಲ್ಲಿ ಮುಂದೆ ಬಂದ ತಕ್ಷಣ ಗೊತ್ತಾಗೋಗುತ್ತೆ ಜಾಸ್ತಿ. ಅವಾಗ ಇನ್ನ ಸ್ಟಾರ್ಟಿಂಗ್ ಅಲ್ವೇ, ಒಂದ್ 5-6 ವರ್ಷದ ಕೆಳಗಡೆ. ಅವಾಗ ಅವ್ರಿಗೆ ನಾನ್ ಕೇಳ್ತಾ ಇದ್ದೆ, ಅವ್ರ ನನಗ್ ಕೇಳ್ತಾ ಇದ್ರು, ನೀವೆಲ್ಲಾ ನೋಡ್ರಿ, ನಿಮ್ಗ್ ಅಸಲ್ ಬಂದೇ ಇಲ್ಲ ಅಂತ ನಾನು ಹೇಳೋದು. ನನಗ್ ಬಂದ್ಬಿಟ್ಟಿದಾವ. ಅಯ್ಯಯ್ಯ, ನಮ್ಗ್ ಯಾಕೆ ಬಂದಿಲ್ಲ, ಎಲ್ಲ ನೀನೊಬ್ಬಕಿ, ನೀನ್ ಇನ್ನ 40 ನಾವ್ 50-60 ವರ್ಷ ಆಗ್ಯಾವ, ನಮ್ಗ್ ಯಾಕೆ ಬರೋದಿಲ್ಲ? ನಿಮ್ಗೆಲ್ಲ ಮತ್ತೆ ಯಾವಾಗಿನ್ನ ಹಚ್ಕಂತ ಕುಂತಾರ, ಮತ್ ನೀವ್ ಯಾಕೆ ಹಚ್ತೀರಾ, ಅಜ್ಜಿಗಳಾಗಿದ್ದೀರಾ, ಇನ್ ಯಾಕೆ ಹಚ್ಬೇಕ್ ನೀವು, ಹಂಗೆ ಹಿಂಗೆ ಅನ್ಸ್ತೇ. ಇಲ್ಲಪ್ಪ, ನಾವ್ ಹಚ್ಕೋ. ಅವಾಗ ನನ್ಗೇನು ಭಯನೇ ಇರ್ಲಿಲ್ಲ, ಸ್ವಲ್ಪನೂ ನನಗ್ ಭಯ ಇರ್ಲಿಲ್ಲ. ಹಂಗೆ 2-3 ವರ್ಷ ತಿರ್ಗಾಡಿ ಆಮೇಲೆ ನನ್ಗ ಅದ್ ಯಾಕೋ ಏನೋ ಇರೋಬ್ಬರೋ ಭಯಗಳೆಲ್ಲ ಬಂದ್ಬಿಟ್ಟು, ಇದ್ರಲ್ಲಿ ಏನೇನಿದಾವ ಎಲ್ಲ ಬಂದ್ಬಿಡ್ತೇನೋ ಎಲ್ಲಾನು. ಆ ಭಯಗಳು, ಪರಿಮಿತ ಜ್ಞಾನ, ವೃದ್ಧತ್ವ ನೋಡಿ, ಆ ವೃದ್ಧತ್ವ ಬರೋದ್ ಯಾವಾಗೂ, ಆದ್ರೆ ಅವಾಗೆ ಬಂದ್ ಕುಂತ್ಬಿಡ್ತು ಕೊನೆಗೆ. ಆ ಭಯಗಳು ಬಂದ್ ಕೂಡ್ಲೆ ಇವನು ಬಂದ್ಬಿಡ್ತು. ನಾವೇನ್ ಧ್ಯಾನದಿಂದ ಹೋಗಿಸ್ಕೋಬೇಕಂದ್ ಏನ್ ಹೋಗಿಸ್ಕೊಂತಾರ, ಧ್ಯಾನ ಮಾಡ್ತೀವಿ ಅಷ್ಟೇ. ಅದ್ ಏನ್ ಹೋಗ್ತಾವ, ಯಾವ ಬರ್ಬೇಕೋ ಅವ್ ಬರ್ತಾವ. ಇಷ್ಟು ಧ್ಯಾನ ಮಾಡಿದ್ರೆ ಈಕಿಗೆ ಯಾಕೆ ಬಿಳಿ ಕೂದ್ಲ ಬಂತ ಕೇಳಿದ್ರು, ಹಿಂಗಿರುತ್ತೆ ಕಥೆ ಅಂತ. ಧ್ಯಾನ ಮಾಡಿದ್ರೆ ಬಿಳಿ ಕೂದ್ಲು ಬರ್ಬಾರ್ದು? ಎಷ್ಟು ವಿಚಿತ್ರ ಪ್ರಶ್ನೆಗಳಿರ್ತಾವ ನೋಡಿ. ಅವಾಗ ನನಗೆ ಫಸ್ಟ್ ಭಯಗಳ ಇದ್ದಕ್ಕಿದ್ದಂಗೆ ನನಗೆ ಗೊತ್ತಿಲ್ಲ, ಇಷ್ಟೊಂದು ಭಯಗಳು ಬಂದ್ರೆ ಹೆಂಗು ಕರೋನಾ ಪೀರಿಯಡ್ ಅಲ್ವಾ, ಹೆಂಗು ಹಚ್ಚೋದ್ ಬೇಕಿಲ್ಲ. ನಾನೊಂದ್ 2 ವರ್ಷ ಹಚ್ಕೊಂಡಿದ್ದೆ. ಮೆಲ್ಲಕ ಅದು ಬಿಟ್ಬಿಟ್ಟೆ, ಆಗ್ಲಿಲ್ಲ ನನ್ಗೆ. ಯಾಕಂದ್ರೆ ಅಷ್ಟೊತ್ತಿಗೆ ಆಲ್ರೆಡಿ ನನ್ ದೇಹ ಎಲ್ಲ ನೋವುಗಳಿಂದ ಕೂಡಿತ್ತು. ನನ್ಗ ಹಚ್ಚೋ ಅಷ್ಟು ಶಕ್ತಿನೂ ನನ್ಗತ್ರ ಇರ್ಲಾರ ಸಲುವಾಗಿ ನಾನು ಹಚ್ಚೋದೇ ಬಿಟ್ಬಿಟ್ಟೆ. ಇನ್ನ ನನಗ್ ಬೇಕಿಲ್ಲ ಅನ್ಕೊಂಡ್ಬಿಟ್ಟು ನೋಡೋಣ, ನನಗೆ ವಿಪರೀತ ಭಯಗಳು ನನಗ್ ಗೊತ್ತಿಲ್ಲಾರ್ದಂಗಾನೆ ಬರೋದಕ್ಕೆ ಸ್ಟಾರ್ಟ್ ಆದ್. ವಿಪರೀತ ಭಯಗಳು ನನಗ್ ಗೊತ್ತಿಲ್ಲಾರ್ದಂಗಾನೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ನಾನ್ ಇನ್ನ ಅವಾಗ ಡಿಸೈಡ್ ಮಾಡ್ದೆ, ಏನಂತ, ಹೆಂಗನ ಮಾಡಿ ಇದನ್ನ ನಾನು ಹೋಗಿಸ್ಕೋಬೇಕು. ಇವಾಗ್ಲೇ ಹೋಗಿಸ್ಕೊಂಡಿಲ್ಲ ಅಂದ್ರೆ ಮುಂದೆ ಯಾವತ್ತಿದ್ರು ಹೋಗಿಸ್ಕೋಬೇಕಾಗ್ತದೆ. ಆದ್ರೆ ಇವಾಗ ಹೆಂಗನ ಮಾಡಿ ಹೋಗಿಸ್ಕೋಬೇಕು. ಯಾಕಂದ್ರೆ ನನ್ನ ಒಂದು ಪರಿಸ್ಥಿತಿ ನೋಡಿದ್ರೆ ನನಗ್ ಗೊತ್ತಾಗ್ತಾ ಇತ್ತು. ಆದ್ರೆ ಐ ಆಮ್ ನಾಟ್ ಎ ಮಾಸ್ಟರ್. ಮತ್ತೆ ನಾನ್ ಮಾಸ್ಟರ್ ಆಗ್ಬೇಕು ಅಂದ್ರೆ ಭಯಗಳಿರ್ಬಾರ್ದಲ್ವೇ, ಅಂದ್ರೆ ನಾನ್ ಮಾಸ್ಟರ್ ಅಲ್ಲ. ಆದ್ರೆ ನನಗೆ ಪಿರಮಿಡ್ ಮಾಸ್ಟರ್ ಅಂತ ಹೇಳ್ಕೊಳಕ್ಕೆ ಬಹಳ ಇಷ್ಟ. ನನ್ಗೆ ಬಹಳ ಅಂದ್ರೆ ಬಹಳ ಇಷ್ಟ, ನನಗೆ ಪಿರಮಿಡ್ ಮಾಸ್ಟರ್ ಅಂತ ಹೇಳ್ಕೊಬೇಕಂತ ಹೇಳಿದ್ರೆ. ನೀನ್ ಯಾರು ಅಂದ್ರೆ ಪಿರಮಿಡ್ ಮಾಸ್ಟರ್. ಹಂಗೆ ಎಲ್ಲರಿಗೂ ಅಷ್ಟೇ ಅಲ್ವಾ,
ನಾವ್ ಪಿರಮಿಡ್ ಧ್ಯಾನಿಗಳು ಅಂತ ಹೇಳ್ಕೊಂತೀವಿ. ನಾವೆಲ್ಲ ಮಾಸ್ಟರ್ಸ್ ಅಂತ ಹೇಳ್ತಾ ಇದ್ವಿ ಫಸ್ಟ್ಗೆ. ಫಸ್ಟ್ ಧ್ಯಾನಿನೇ, ಆಮೇಲೆ ಮಾಸ್ಟರ್ ಆಗ್ತಾರೆ. ಹಾಗೆ ಪಿರಮಿಡ್ ಮಾಸ್ಟರ್ಸ್ ಅಂತ ಹೇಳ್ಕೊಳ್ಬೇಕಂತ ಹೇಳಿ ನಮ್ಗೆ ಬಹಳ ಇಷ್ಟ ಆಯ್ತಿದ್ ಸಲುವಾಗಿ ನಾನ್ ಭಯಗಳನ್ನ ಜಯಿಸ್ಬೇಕು. ಭಯಗಳನ್ನ ಜಯಿಸಿದವ್ರಿಗೆ ಮಾಸ್ಟರ್ ಅಂತಾರಲ್ವಾ. ಮತ್ತೆ ಎಲ್ಲ ಭಯಗಳು ಹೋಗದೆ ಇರ್ಬೋದು, ಅದು ಗೊತ್ತಿಲ್ಲ ನನ್ಗೆ. ಒಟ್ಟು ನಾನ್ ಮಾಡ್ಬೇಕು, ಒಟ್ಟು ಎಲ್ಲರ ನಾನ್ ಹೊರಗ್ ತಿರ್ಗಾಡ್ಬೇಕಷ್ಟೆ. ಹಾಗಾಗಿ ಮೆಲ್ಲಕ್ಕ ನನಗ ಭಯಗಳೇನ್ ಹೋಗ್ಲಿಲ್ಲ ಅಷ್ಟು ಜಲ್ದಿ. ಮೆಲ್ಲಕ್ ಒಂದ್ 3 ವರ್ಷದಲ್ಲಿ ಒಂದ್ ಕಡತಾಲ್ಗೆ ಒಂದ್ 2-3 ಸರ್ತಿ ಹೋಗಿದ್ದು, ಬುದ್ಧ ಪೂರ್ಣಿಮಾಗ ಹೋಗ್ ಬಂದೆ. ಮತ್ ಬೇರೆ ಕಡೆ ಊರಲ್ಲಿ ಎಲ್ಲಾ ಕಡೆ ಎಲ್ಲಾ ಮನೆಗೆಲ್ಲ ತಿರ್ಗಾಡಿ ಆಟೋಮೆಟಿಕ್ ಆಗಿ ಭಯಗಳು ಬಹಳ ಇವಾಗ ಎಲ್ಲೋ 1% ಎಲ್ಲೋ ಇನ್ನ ಒಳಗಡೆ ಅಡ್ಕೊಂಡಿದೆ, ನನ್ಗೆ ಗೊತ್ತಾಗ್ತಾ ಇರುತ್ತೆ. ಅವಾಗಿದ್ದಂಗಿಲ್ಲ ನನಗೆ. 100% ಇರಕ್ಕೂ 1% ಇರಕ್ಕೂ ವ್ಯತ್ಯಾಸ ಇದೆ ಅಲ್ವೇ. ಮತ್ತೆ ಎಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ. ಆಮೇಲೆ ತಾನಾಗೆ ನನಗೆ ಹೊಗಳದವರು ಇದ್ದಾರೆ. ಇವಾಗಂತೂ ಯಾರು ಎಲ್ಲರೂ ಕೇಳೋದೇ ಬಿಟ್ಬಿಟ್ರು. ಯಾರು ನಿಜವಾಗ್ಲೂ ಒಬ್ರು ಕೂಡ ಕೇಳ್ತಾರ ಇಲ್ವ. ಯಾಕಂದ್ರೆ ಅವ್ರಿಗೂ ನೋಡಿ ನೋಡಿ ಅಭ್ಯಾಸ ಆಗ್ಬಿಡ್ತು. ಕೆಲವ್ರ ನನ್ನ ನೋಡಿ ಬದಲಾವಣೆನೂ ಆಗ್ಬಿಡ್ತು. ಎಷ್ಟೋ ಜನಕ್ಕಿದ್ದ ಭಯಗಳೆಲ್ಲ ನನಗೆ ವಕರ್ಸ್ಕೊಂಡ್ವೇನೋ ಅನ್ನೋ ರೀತಿನಲ್ಲಿ ಆ ಭಯಗಳು ನನ್ನಲ್ಲೂ ಹೋಗೋ ಹಂಗಾಗಿ ಎಷ್ಟೋ ಜನದಲ್ಲೂ ಹೋಗಿರುತ್ತೆ. ಯಾಕೆ ಹೋಗಲ್ಲ? ಅವ್ರುನು ಮೆಲ್ಲಕ್ಕ ಸರಿ ಎಲ್ಲರೂ ಇರ್ತಾರಂತೆ ಇವಾಗ ಅಂತ ಹೇಳಿ ಅವರು ಆ ರೀತಿ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಮುಮುಕ್ಷುವಿಗೆ ಇರೋ ಮೊದಲನೇದು ಭಯನೇ ಅಲ್ವೇ. ಇವಾಗ ನಾನ್ ಯಾವ್ದೋ ಎಕ್ಸಾಂಪಲ್ ಏನೋ ಕೊಡಕ್ಕಿಂತ ನನಗ್ ಅನ್ಸಿದ್ದನ್ನ ನಾನ್ ಕೊಟ್ಟೆ. ಆಮೇಲೆ ಪರಿಮಿತ ಜ್ಞಾನ. ನಮ್ಮಲ್ಲಿ ಜ್ಞಾನ ಸರಿಯಾಗಿಲ್ಲ ಅಂದ್ರೇನೆ ಇವತ್ತು ಇದೇ ಪ್ರಶ್ನೆ. ಒಂದ್ಸತಿ ನಾವಿನ್ನ 6-7 ವರ್ಷದ ಕೆಳಗಡೆ ಅಂದ್ರೆ ನಮ್ಗಿನ್ನ ನಾವು ಇನ್ನ ಚೆನ್ನಾಗ್ ಮಸ್ತ್ ರೆಡಿ ಆಗಿ ಎಲ್ಲಾ ಕಡೆ ತಿರ್ಗಾಡ್ತಾ ಇರ್ತಾ ಇದ್ವಿ ಅವಾಗಿನ್ನ. ಇವಾಗಾದ್ರೆ ಜಾಸ್ತಿ ಹೋಗೋದ್ ಕಡಿಮೆ. ಕರೋನಾ ಪೀರಿಯಡ್ ಬಂದ್ಮೇಲೂ ಕಡಿಮೆ ಅಲ್ವಾ ಹೋಗಿರೋದ್, ಮನೆಗೆ ಇರ್ತಾ ಇದ್ವಿ. ಅವಾಗೆಲ್ಲ ಕಡ್ತಾಲ್ ಅಂದ್ರೆ ಸಾಕು ಹೋಗ್ತಾ ಇದ್ವಿ ಚೆನ್ನಾಗಿ. ಆತರ ಎಲ್ಲ ಹೋದಾಗ ಗುರುಗಳು ಹೇಳ್ತಾ ಇದ್ರು ಅಲ್ಲಿ ಏನಂತ ಹೇಳೋರು, ಸಂಜಯ್ ಕಿಂಗಿ ಮಗಳ ಮದುವೆ, ನನ್ ಮಗಳ ಮದುವೆ ಇದೆ ಸರ್ ಅಂತ ಹೇಳಿದಾಗ, ನಿನ್ ಮಗಳ ಮದುವೆ ಇದೆಯಾ ಸರಿ, ನಿನ್ನ ಹೇರ್ ಕಲರ್ ಇದೇನಾ ಕಪ್ಪು ಬಣ್ಣನ ಅಂತ ಕೇಳಿದ್ರು. ಇಲ್ಲ ನಂದು ಕಲರ್ ಹಚ್ಕೊಂಡಿದೀನಿ ನಾನು ಅಂತ ಅಂದ್ರು. ಮತ್ತೆ ನಿನ್ ಮಗಳ ಮದುವೆ ಅಂತೀಯ, ನಿನ್ ಮಗಳ ಮದುವೆನಲ್ಲಿ ನಿನ್ಗೆ ಇನ್ನ ಕಲರ್ ಕಪ್ಪು ಬಣ್ಣ ಇರುತ್ತೇನು ಕೂದ್ಲ ಅಂತ ಕೇಳಿದ್ರು ಸಾರ್. ಅವಾಗ ನಮ್ಗೆಲ್ಲ ಇನ್ನ ಕಪ್ಪು ಕೂದ್ಲನೇ ಇರ್ತಿದ್ವು ನಮ್ಗ ಅಷ್ಟು. ಅವೆಲ್ಲ ಕೇಳಿ ನಾವ್ ನಗ್ತಾ ಇದ್ವಿ. ಸಾರ್ ಎಷ್ಟ್ ಚಂದ ಕೇಳ್ತಾರಲ್ವೇ ಇದು ಈ ತರ ಅಂತ ಹೇಳ್ಬಿಟ್ಟು ನಮ್ಗೆ ನಗು ಬರೋದು. ಆಮೇಲೆ ನಾವು ಬಹಳ ಅಂದ್ರೆ ಊರಲ್ಲೆಲ್ಲ ತಿರುಗಾಡಿದಾಗ ಎಷ್ಟೋ ವರ್ಷಗಳಾದ್ಮೇಲೆ ಎಲ್ಲಾರ ನೋಡಿ ನಮ್ಗೂ ಅನ್ಸ್ತು, ನಮ್ಗೂ ಏನಾನ ನಮ್ ಬಗ್ಗೆ ನಾವು ನೋಡ್ಕೊಂಡು ನಮ್ಗೂ ಖುಷಿನೇ. ಏನು ಒಂದು ರೀತಿನಲ್ಲಿ ನಾವು ಬಹಳ ಅಂದ್ರೆ 7-8 ದಿವಸ ಹೋದ್ರೆ 7-8 ಸೀರೆಗಳು ತಗೊಂಡ್ ಹೋಗ್ಬೇಕು, ರೆಡಿ ಆಗ್ಬೇಕು. ಒಟ್ಟ ಅಂದ್ರೆ ಒಂದ್ ಸತಿನಾದ್ರೂ ಆತರ ಆಸೆ ತೀರಿಸ್ಕೋಬೇಕಂತ. ಅಂದ್ರೆ ಎಷ್ಟು ದಿವಸ ಹೋದ್ರೆ ದಿನಾ ಹೊಸದೇ ಉಟ್ಕೋಬೇಕು ಅಷ್ಟೇ. ಒಟ್ಟು ಹೊಸವಿರ್ಬೇಕು ಹಂಗ ಅನ್ಕೊಂಡು. ಯಾವಾಗ್ಲೂ ಹೊಸವೇ ಇರಲ್ಲ ಅಲ್ವಾ. ಒಂದ್ ದಿವ್ಸಕ್ಕೆ ತಗೊಂಡ್ ಹೋಗ್ತಿವಿ, ಅಥವಾ ಫಸ್ಟ್ ಟೈಮ್ ಇದ್ರೆ ರಾಯಚೂರಿಗೆ ಬಂದಾಗ ಉಟ್ಕೊಳ್ಳೋದು ಅಂತವೆಲ್ಲ ಇರ್ತಾವ. ಅಪ್ಪ ಇದು ಅಂತವೆಲ್ಲ ಇತ್ತು, ಅವೆಲ್ಲ ಮಾಡ್ಕೊಂಡ್ಬಿಟ್ವಿ ರೆಡಿ. 7 ದಿವ್ಸಕ್ಕೆ 7 ಸೀರೆಗಳು ತಗೊಂಡ್ ಹೋಗೋದು ಅಲ್ಲ, 5 ದಿವ್ಸ ಇರ್ಲಿ ಮತ್ತೆ 2 ಉಟ್ಕೊಳ್ಳೋದು, ಸಂಜೆಗೊಂದು ಬೆಳಗ್ಗೆ ಒಂದು. ಹಂಗಿದ್ರೆ ಎಲ್ಲ ಕಲಾಸ್ ಮಾಡ್ಬೇಕಂತ. ಒಟ್ಟಲ್ಲ ಅಲ್ಲೆಲ್ಲ ಹೊಸವೇ. ಆ ತರ ನಾವು ರೆಡಿ ಆಗಿ ಹೋಗಿದ್ದೆ ನಾನು. ಮರ್ದಿವ್ಸ ಬೆಳಿಗ್ಗೆ ಕ್ಲಾಸ್, ಸ್ಟೇಜ್ ಮೇಲೆ ಕುತ್ಕೊಂಡಿದ್ದೀನಿ. ಸಾರ್ ಅವತ್ತಿನ ದಿವಸ ಕ್ಲಾಸ್ ಅದೇ. ಎಷ್ಟು ದಿನ ಎಷ್ಟು ರೆಡಿ ಆ ಸೀರೆ ಉಟ್ಕೋಬೇಕು, ಈ ಸೀರೆ ಉಟ್ಕೋಬೇಕು, ಮತ್ತೆ ಇದೇ ಬ್ಲೌಸ್ ಹಾಕೋಬೇಕು, ಇದ್ರ ಮ್ಯಾಚಿಂಗ್ ಆಗ್ತದಾ ಇಲ್ವಾ ಸರಿ ಇವೆಲ್ಲ ಅನ್ಕೊಂಡ್ರಿ. ಆಯ್ತು, ಅವೆಲ್ಲ ರೆಡಿ ಆಗಿ ಸುಮ್ನೆ ಇರ್ತೀರಾ? ಇಲ್ಲ. ಇದನ್ನ ನೋಡಿ ಏನ್ ಅನ್ಕೊಂತಾರೆ ಎಲ್ಲಾರು, ಇದು ಚಲೋ ಅದ ಅನ್ಕೊಂತಾರ, ಇಲ್ಲ ಅನ್ಕೊಂತಾರ. ಆಕ್ಚುಲಿ ಈ ಬಣ್ಣ ಇದ್ದಿದ್ರೆ ಚೆನ್ನಾಗಿತ್ತ, ಆ ಬಣ್ಣ ಇದ್ದಿದ್ರೆ ಚೆನ್ನಾಗಿತ್ತ, ಮತ್ತೆ ಇವಿಷ್ಟು ತಗೊಂಡದಲ್ದೆ ಮತ್ತೆ ಹಿಂಗೆ ಲೆಕ್ಕ ಮಾಡ್ಕೊಳ್ಳೋದು. ಗುರುಗಳಿದೆಲ್ಲ ಸ್ಟೇಜ್ ಕ್ಲಾಸ್ ಹೇಳ್ತಾ ಇದ್ದಾರೆ ಸಾರು. ಆಮೇಲೆ ಸರಿ ಇಷ್ಟೆಲ್ಲ ರೆಡಿ ಆದ್ರಿ, ಆಯ್ತು ಅಲ್ಲಿಗೆ ಬಿಟ್ಟು ಬಿಡ್ತೀರಾ? ಇಲ್ಲ. ಮತ್ ಲಿಪ್ಸ್ಟಿಕ್ ಹಚ್ಕೊಂತೀರಾ, ಈ ಬಣ್ಣ, ಈ ಕಲರು, ಆ ಕಲರು, ಮತ್ತೆ ಹಚ್ಕೊಂಡ್ ಸುಮ್ನೆ ಇರ್ತೀರಾ? ಇಲ್ಲ. ಅದ್ ನನ್ಗ್ ಚಲೋ ಕಾಣಕತ್ವಾ? ಇಲ್ಲ. ಹೆಂಗಿದೀನಿ ಮತ್ತೆ ಎಷ್ಟು ಆ ಕಲರ್ ಇರ್ಬೇಕು, ಈ ಕಲರ್, ಇಷ್ಟ ಆಲೋಚನೆ. ಅಂದ್ರೆ ಗುರುಗಳು ಕೆಲ್ಸ ಮಾಡೋದಕ್ಕೆ ಹೇಳಿಲ್ಲ, ಆಲೋಚನೆಗಳು ಮಾಡೋದಕ್ಕೆ ಹೇಳ್ತಾ ಇದಾರೆ. ನೀವ್ ಎಷ್ಟು ಆಲೋಚನೆ ಮಾಡ್ತಾ ಇದ್ವಿ. ನಿಮ್ಗೆ ಏನ್ ಬೇಕು ಹಚ್ಕೊಳ್ರಿ, ನಿಮ್ಗೆ ಹೆಂಗಿರ್ಬೇಕ ಹಂಗಿರ್ರಿ, ಅದ್ರ ಬಗ್ಗೆ ಮತ್ತೆ ಆಲೋಚನೆ ಮಾಡ್ಬೇಡ್ರಿ.
ಆದ್ರೆ ಬರೇ ಇದೇ ಧ್ಯಾಸದಲ್ಲೇ ಬರ್ತೀರಾ ಇಲ್ಲಿ. ಧ್ಯಾನಕ್ಕೆ ಬಂದ್ರು ಇವ್ಯಾವು ಹೋಗೋದಿಲ್ಲ. ನೋಡಿ ಎಷ್ಟು ಪರಿಮಿತ ಜ್ಞಾನ ಕೊಡ್ತಾ ಇದ್ದಾರೆ. ಸಾರ್ ಹಿಂದಕ್ಕೆ ಕುತ್ಕೊಂಡಿದ್ದೀನಿ ನಾನು. ಅವಾಗ ನಾನು ಇಷ್ಟ ತಗೊಂಡ್ ಹೋಗಿದ್ನಲ್ವಾ, ಅದೇ ಅನ್ಕೊಂಡೆ ಅವ್ರು ರೇ ಗುರುಗಳಿಗೆಲ್ಲ ಗೊತ್ತಾಗ್ತಾವ ನೋಡಪ್ಪ ಅಂತ. ಅಂದ್ರೆ ಎಲ್ಲಿ ಎಷ್ಟೋ ಜನ ಹಂಗೆ ಬಂದಿರ್ತಾರಲ್ವೇ, ಅದೇ ರೀತಿನಲ್ಲೇ ಇರ್ತಾರೆ, ಒಟ್ಟ ರೆಡಿ ಆಗ. ಇಷ್ಟು ಜ್ಞಾನ ನೋಡ್ರಿ, ನಮ್ ಪರಿಮಿತ ಜ್ಞಾನ. ಪರಿಮಿತ ಅಂದ್ರೆ ಲಿಮಿಟ್, ಬ್ರಾಡ್ ಇರೋದಿಲ್ಲ, ಲಿಮಿಟೇಷನ್ಸ್ ಇರುತ್ತೆ ನಮ್ಗೆಲ್ಲ. ಆ ಲಿಮಿಟ್ನೆಸ್ ಇಂದ ನಾವು ಅದೊಂದು ನಮಗ್ ಶತ್ರು. ಅದು ಆ ಶತ್ರುವಿನಿಂದ ನಾವು ಜಯಿಸ್ಬೇಕು. ನನ್ಗೆ ಇನ್ನೊಂದು ಇತ್ತು, ಏನಂದ್ರೆ ಎಲ್ಲಾನ ಹೋದ್ರೆ ನಾನ್ ಸಾಮಾನೆಲ್ಲ ಮುಟ್ಕೊಂಡ್ ನೋಡ್ತೀನಿ, ಧ್ಯಾನದಲ್ಲೇ ಕುತ್ಕೊಂಡಿರ್ತೀನಿ, ಪಕ್ಕದಲ್ಲಿ ಹಿಂಗ್ ಮುಟ್ಟಿ ನೋಡ್ತೀನಿ. ಒಂದ್ ವಾಟರ್ ಬಾಟ್ಲ್ ಇದ್ರು ಸಹಿತ ಅಷ್ಟೇ, ಪರ್ಸೇ ಖಾಲಿ ಅನ್ಕೊಂಡ್ ಅದ್ರಾಗ ಏನಿರೋದಿಲ್ಲ, ನಾನ್ ಸುಮ್ಮನೆ ತಗೊಂಡ್ ಹೋಗಿರ್ತೀನಿ ಅಷ್ಟೇ ಅನ್ಕೊಳ್ಳಿ. ಒಟ್ಟ ಪರ್ಸ್ ಇದೆಯಾ ಇಲ್ವಾ ಮುಟ್ಕೊಂಡು. ಅದೇನ್ ವಿಚಿತ್ರ ಅಂದ್ರೆ ನನಗೆ ಆಶ್ಚರ್ಯ ಆಗ. ಏನ್ ಎದಕ್ಕ ಕಣ್ಣ ತೆಗ್ದಿ ಮತ್ತೆ ಯಾರ ಕೈಯಾಗ ನಾ ಒಪ್ಪಿಸ್ತೀನಿ ಅನ್ಕೊಳ್ರಿ, ಅದ್ರಾಗ ಒಂದಿಷ್ಟು ರೊಕ್ಕ ಇರ್ತಾವ, ಆದ್ರೂ ಒಪ್ಸಿ ನನಗ್ ನಿರಾಳ ಇರ್ತದ. ನಂಗ ಅದೇನ್ ನನ್ ಬಗಲಾಗಿದ್ರೆ ಮುಟ್ಟಿನೇ ನೋಡದ್ ನನ್ ಕಂಪಲ್ಸರಿ. ಇವಾಗಾದ್ರೂನು ಇವಾಗ ಬಹಳ ಉತ್ತಮ. ಹಂಗ ನೋಡಿದ್ರಿ ಈ 18 ವರ್ಷ ಆಯ್ತು ಧ್ಯಾನಕ್ ಬಂದಿದ್ದೇನೆ. ಆದ್ರೂ ಇನ್ನ ತಪ್ಪಿದ್ದಲ್ಲ, ಆವಾಗ ಇದ್ದಷ್ಟು ಭಯಗಳಿಲ್ಲ, ಪರಿಮಿತ ಎಲ್ಲೋದ್ರು ತಪ್ಪಿದ್ದಲ್ಲ ಅನ್ಕೊಳ್ಳೋದನ್ನು ಇನ್ನ ಮತ್ತೆ ಆಯ್ತಂತ ಹೇಳಿ ಹಂಗೆ ಸುಮ್ನೆ ಅವಾಗ ಭಯಗಳಿಂದ ಮುಟ್ಕೊಂತ, ಇವಾಗ ಸುಮ್ನೆ ಒಂದ್ಸತಿ ಮುಟ್ಬಿಟ್ರೆ ಆಗೋಯ್ತು ಬಿಡ ಅಂತ ಹೇಳಿ ಸುಮ್ನೆ ಆಗತ್ತೆ. ಅಂದ್ರೆ ಎಷ್ಟು ವ್ಯತ್ಯಾಸ ಅವಾಗೂ ಇವಾಗೂ ಅಂತ ಹೇಳಿ ನೋಡಿ. ಎಷ್ಟು ಜ್ಞಾನ ಕಡಿಮೆ ಅನ್ಬೇಕಾ, ಜ್ಞಾನ ಅನ್ಬೇಕಾ, ಅಥವಾ ನಮ್ಮನ್ನ ಮಾಸ್ಟರ್ ಅಂತ ಕರಿಬೇಕಾ, ಇಂಥವೆಲ್ಲ ಇರ್ತವೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎಷ್ಟೊಂದ್ ಜನಕ್ಕೆ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಆ ರೀತಿ ಪರಿಮಿತ ಜ್ಞಾನದಿಂದ ನಾವು ಹೊರಗಡೆ ಬರ್ಬೇಕು. ಸಿದ್ಧಿಗಳ ಬಂದ ಬರುವ ಅಹಂಕಾರ, ನಾನು ಅನ್ಕೊಂಡಿದ್ದೆಲ್ಲ ಆಗ್ಬಿಡುತ್ತೆ. ಸಿದ್ಧಿಗಳು ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ಬರುತ್ತೆ ಮಾಸ್ಟರ್, ಇದರಿಂದ ನಮ್ಗೆ ಅಹಂಕಾರನು ಬೆಳೀತು. ಈ ತಪಸ್ವಿಗಳಿಗೆ, ಸ್ಟಾರ್ಟಿಂಗ್ ಸಾಧನೆ ಮಾಡೋರ್ಗೆ, ಧ್ಯಾನ ಸಾಧನೆ ನಮಗೂ ಇತ್ತು ಸಿದ್ಧಿಗಳು. ಏನಂದ್ರೆ ಇವಾಗ ಅನ್ಕೊಂಡ್ರೆ ಇವಾಗೆ ಪ್ರತ್ಯಕ್ಷ. ಅಲ್ಲಿ ಇವಾಗ ದೋಸೆ ತಿನ್ಬೇಕ ಅನ್ಸದ, ಅಲ್ಲೊಂದ್ ಸಿದ್ಧಿ, ಅವ್ರ ಮನೆಗ್ ಹೋಗಿರ್ತೀವಿ, ಅಲ್ಲಿ ಬಂದ್ಬಿಡುತ್ತೀವಿ ಇಂಥವು. ಇನ್ನೇನೋ ಒಂದ್ ಬುಕ್ ಬೇಕನ್ಕೊಂಡ್ರೆ ಯಾರೊಬ್ರು ಬುಕ್ ಅದೇ ಬುಕ್ಕೆ ತಂದು ಕೊಡ್ಬೇಕಾ, ನಾನು ಈ ಬುಕ್ ಖರೀದಿ ಮಾಡಿದೀನಿ ನಿನ್ ಕೊಡ್ತೀನಿ ಅಂತ. ಹೌದಾ, ನನ್ಗೂ ಒಂದ್ ತಗೋ, ಆಯ್ತು. ಅದೇನಪ್ಪ ಮನ್ಸನಾಗ ಬಂದಿದ ತಕ್ಷಣ ಮನ್ಸನಾಗ ಅವ್ರ ನೆನೆಸ್ತೀವಿ, ಅವ್ರ ಎದುರುಗಡೆ ಕಾಣಿಸ್ಬೇಕಾ ನಮ್ಗೆ. ಇದೇನಿದು ಇಷ್ಟು ವಿಚಿತ್ರ. ಪಿರಮಿಡ್ ಬೇಕ್ ಅನ್ಕೊಂತೀವ, ಯಾರೋ ಒಬ್ರು ಗಿಫ್ಟ್ ಕೊಡ್ತಾರ ನಮ್ಗೆ, ಯಾವ್ದೋ ಒಂದ್ರ ಮೂಲಕ. ಒಟ್ಟ ಅವತ್ತಿನ ದಿವ್ಸ ಬರ್ಬೇಕ ಅನ್ಕೊಂಡ್ವ ಬಂದ್. ಇವೆಲ್ಲ ಸಿದ್ಧಿಗಳಂತೆ ಮತ್ತಿವೆ. ಅದರಿಂದ ಅಹಂಕಾರ ಜಾಸ್ತಿ ಆಗುತ್ತೆ ನಮ್ಗೆ. ಹೆಂಗೆ ಅಯ್ಯೋ ನಾವ್ ಅನ್ಕೊಂಡಿದ್ದೆಲ್ಲ, ಅವೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಆಗ್ಬೇಕು. ಏನಾಗ್ಬೇಕು ಸಿದ್ಧಿಗಳಂದ್ರೆ, ಅವೇನೋ ಅನ್ಕೊಂಡಿದ ತಕ್ಷಣ ಏನೋ ಆಗುತ್ತಲ್ವೇ, ಒಂದ್ ಸಂಕಲ್ಪ. ಅದನ್ನ ಸಿದ್ಧಿಗಳನ್ನ ನಾನ್ ಸುಮ್ನೆ ಎಕ್ಸಾಂಪಲ್ ಕೊಡ್ತಾ ಇದ್ದೆ. ಅದೊಂದ್ ಸಂಕಲ್ಪ ಅನ್ಕೊಂಡಿದ ತಕ್ಷಣ ಆಗಿದೆ ಅಲ್ವೇ, ಆಗಿದ ತಕ್ಷಣ ಅದೊಂದು ಖುಷಿ. ಎದಕ್ಕ ಅಂದ್ರೆ ಟೆಸ್ಟ್ ಮಾಡಕ. ನಾವ್ ಅನ್ಕೊಂಡಿದ್ದ ಆಗತ್ತ, ಧ್ಯಾನದಿಂದ ಎಲ್ಲಾ ಸಾಧ್ಯ ಅಂತಾರಲ್ವಾ. ಒಂದ್ 4 ಒಂದ್ 10 ಒಂದ್ 20 ಸತಿನೋ ಏನೋ ಪ್ರಯೋಗ ಮಾಡ್ತಾರೆ. ಅನ್ಕೊಂಡಿದ್ದೆಲ್ಲ ಟೆಲಿಪತಿ ಮಾಡ್ರಿ ಅಂತಾರೆ, ಇಂಥವೆಲ್ಲ ಮಾಡಿದ್ವಿ. ಫೋನ್ ಮಾಡಿದ್ವಿ, ಇಲ್ಲಿ ಕುಂತು ಫೋನ್ ಬರ್ಬೇಕ ಅವ್ರದ್ದು ಅಂತ ನೆನ್ಸ್ಕೊಂಡ್ರೆ ಅವ್ರ ಫೋನ್ ಬರ್ತದ. ಇನ್ನೇನೋ ಅವ್ರ ಅಲ್ಲಿ ನೆನ್ಸ್ಕೊಂತ ಇರ್ತಾರೆ, ನಾವ್ ಮಾಡಿದ ತಕ್ಷಣ ಅಬ್ಬಾ ನಿನ್ನ ಫೋನ್ ಸಲುವಾಗಿ ಕಾಯ್ತಾ ಇದೀವಿ ಅಂತಾರೆ. ಇವ್ರು ನನ್ನ ಫೋನ್ ಸಲುವಾಗಿ ಯಾಕೆ ಕಾಯ್ತಾರ, ಒಟ್ಟು ನಾವ್ ಸುಮ್ನೆ ಮಾಡಿರ್ತೀವಿ, ಅದ್ ಯಾಕೋ ಗೊತ್ತಿಲ್ಲ. ನಾವ್ ನೋಡ್ರಿ ಹೆಂಗಿರ್ತದೆ ಅಂದ್ರೆ, ಇದರಿಂದ ಅಹಂಕಾರಗಳು ಜಾಸ್ತಿ ಬಂದ್ಬಿಡ್ತಾವ. ನಾನ್ ಅನ್ಕೊಂಡಿದ್ದ ಆಗ್ತದ, ಅಲ್ಲಿಂದ ನಾವು ಹೊರಗ್ ಬರ್ಬೇಕು. ಅದಕ್ಕೆ ಸಿದ್ಧಿ ಆದ್ಮೇಲೆ ಬುದ್ಧಿ ಅಂತಾರೆ. ಆ ಬುದ್ಧಿ ಇರ್ಬೇಕು ನಮ್ಗೆ. ಬುದ್ಧಿ ಇಲ್ಲ ಅಂದ್ರೆ ಇದ್ರಾಗೆ ಸಿಲುಕೊಂಡ್ ಬಿಡ್ತೀವಿ. ಅದಕ್ಕೆ ಈ 4 ರೀತಿಯ ಶತ್ರುಗಳು ನೋಡಿ. ವೃತ್ತತ್ವದಿಂದ ಎಲ್ಲಾ ನೋಡಿ, ರಿಟೈರ್ಡ್ ಪರ್ಸನ್ ಇರ್ತಾರ ನೋಡಿ. ಇದು ನಾವು ಮಾಮೂಲಾಗಿ ನೋಡ್ತಾ ಇರ್ತಕ್ಕಂಥದ್ದು. ರಿಟೈರ್ಡ್ ಪರ್ಸನ್ ಆಗೋವರೆಗೂ ಸ್ವಲ್ಪ ದಿವ್ಸಕ್ಕೆ ಆಗ್ಬಿಡ್ತೀವಮ್ಮ, ಇನ್ನೊಂದ್ ವರ್ಷ ಆಮೇಲೆ ನೋಡ್ರಿ ಇದ್ರಾಗೆ ಜೀವನ ಅಂತ ಇರ್ತಾರ. ರಿಟೈರ್ಡ್ ಆಯ್ತು ಮರ್ದಿವ್ಸ ಅವ್ರ ಏನೋ ಆರಾಮ್ ಇರ್ತಾರಂತ. ಯಾಕಂದ್ರೆ ಅವತ್ತಿನ ದಿವ್ಸದವರೆಗೂ ಸ್ಕೂಲ್ಗೆ ಹೋಗಿರ್ತಾರ, ಅವ್ರ ಕೆಲ್ಸಗಳು ಅಂದ್ರೆ ಒಂದು ಕರ್ಮಯೋಗಿ, ಅವ್ರ ಕರ್ಮದಲ್ಲಿ ಅವ್ರ ಕೆಲಸದಲ್ಲಿ ಅವ್ರು ತೊಡಗಿಸ್ಕೊಂಡಿರ್ತಾರ. ಅದ್ ಆಯ್ತು, ಮರ್ದಿವ್ಸದಿಂದಾನೇ ಚಾಲು ಅವ್ರಿಗೆ. ಆರಾಮಾಗಿರ್ಬೇಕ್ ಅನ್ಕಂತಾರ. ಏನು ಆ ಕ್ಷಣನೇ ಚಾಲು. ಏನ್ ಮಾಡ್ಬೇಕು ಗೊತ್ತಿಲ್ಲ, ಏನ್ ಮಾಡ್ಬೇಕು ತೋಚಲ್ಲ. ಟೀಚರ್ಗಳಾಗಿರ್ತಾರ ಅನ್ಕೊಡ್ರಿ, ಪೊಲೀಸ್ಗಳಾಗಿರ್ತಾರ, ಅವ್ರ ಎಲ್ಲಿಗ್ ಹೋಗ್ಬೇಕು. ಮೊದಲ್ ತರ ಅವ್ರಿಗೆ ಇವಾಗ ಬನ್ರಿ ಕುಂದ್ರಿ ಅಂತ ಸೀಟ್ ಕೊಡ್ತಾರ, ಕೊಡಂಗಿಲ್ಲ. ಅಲ್ಲಿ ಬ್ಯಾರೆ ಆಫೀಸರ್ ಬಂದಿರ್ತಾನಲ್ಲಿ, ಇವ್ರಗ ಇದು ಇರೋದಿಲ್ಲ ಪ್ಲಾಟ್ಫಾರಂ. ನಾವ್ ಧ್ಯಾನಿಗಳೇ ಅನ್ಕೊಳ್ರಿ. ಫಸ್ಟ್ಗೆಲ್ಲ ನಮ್ಮ ಜಗ್ಗಿ ಕರಿತಾ ಇದ್ರು, ಆಮೇಲೆಲ್ಲ ಹೊಸಬ್ರೆಲ್ಲ ಬರೋದ್ ನೋಡಿ ನಾವೇ ಅಯ್ಯಪ್ಪ ಇಲ್ ಬಿಡಪ್ಪ, ನಮಗೂ ತಂಟೆ ಇಲ್ಲ ಅಂತ ಹೇಳಿ ನಾವ್ ಫೋನ್ಗಳೇ ತೆಗಿಯಕ್ ಹೋಗ್ತೀವಿ. ಕ್ಲಾಸ್ ಅಂದ್ರೆ ಅಲ್ಲಿ
ಅಲ್ಲಿ ಎಷ್ಟ್ ಚಂದ ನಡೀತಾ ಇತ್ತಲ್ಲ, ಅವ್ರ ಸಲುವಾಗಿ ಮಾಡ್ತಾ ಇದ್ರು. ಇಲ್ಲಿ ನಮ್ಗೂ ಅಲ್ಲೇ ಅನಿಸ್ತಿತ್ತು, ಎರಡು ಒಂದೇ ರೀತಿನಲ್ಲಿ ನಡೆದ್ರೆ ಪರವಾಗಿಲ್ಲ, ಇದು ಉಲ್ಟಾ ಆದ್ರೆ ನೋಡಪ್ಪ ಅವ್ರೇ ಮಾಡ್ತಾರ ನಾವ್ ಮಾಡಿಲ್ಲ ಅನ್ಕೊಂಡ್ರೆ ಮತ್ತೆ ಹಂಗ ಆಗ್ಬಾರ್ದಲ್ವೇ. ಹಂಗೆ ಆ ಇಲ್ಲಿ ಮತ್ತೆ ನಾವು ಜೂನಿಯರ್ಸ್, ನಾವು ಸೀನಿಯರ್ಸ್, ಅದಕ್ಕೆ ಗುರುಗಳು ಪೂರ್ತಿ ಜ್ಞಾನ ಕೊಟ್ಟಿದ್ದಾರೆ, ಪರಿಮಿತ ಜ್ಞಾನ ಅಲ್ಲ, ಪೂರ್ತಿ ಜ್ಞಾನ. ಈ ರಿಟೈರ್ಡ್ ಪರ್ಸನ್ ಏನ್ ಮಾಡ್ತಾರೆ, ಏನ್ ಮಾಡ್ಬೇಕು ತೋಚಂಗಿಲ್ಲ ಅವ್ರಿಗೊಂದೇ ಸತಿ ಎದೆ ಬಡಿತ ಚಾಲು ಆಗ್ತದೆ ಜಗ್ಗಿ. ಏನ್ ಮಾಡ್ಬೇಕು ಗೊತ್ತಿಲ್ಲ, ಒಂದ್ ದಿವಸ ಏನೋ ನಿರಾಳಿರ್ತಾರೆ, 2 ದಿವಸ ನಿರಾಳಿರ್ತಾವ, ಒಂದ್ ತಿಂಗಳ ಒಂದ್ ವರ್ಷ ಆಗ ಅವ್ರಿಗೆ ಮನೆಯಲ್ಲೂ ಅಷ್ಟು ಪ್ರತ್ಯೇಕತೆ ಅನ್ಸೋದಿಲ್ಲ ಅವ್ರಿಗೆ. ಮತ್ತೆ ಅವ್ರ ಕೀಳು ಭಾವನೆಗಳು ನೋಡಿ, ಅಲಸಟ ಭಾವನಲು ಕೀಳಾಗಿ ಅವ್ರಿಗೆ ಅನ್ಕೊಂತಿರ್ತಾರೆ. ಬ್ಯಾರೆಯವ್ರ ಅವ್ರ ಕೆಲ್ಸ ಅವ್ರು ಮಾಡ್ಕೊಂತಿರ್ತಾರೆ. ಇವ್ರು ನನ್ ಬಗ್ಗೆ ಮಾತಾಡ್ತಿಲ್ಲ ಸರಿಗೆ, ಇವ್ರು ನನ್ ಬಗ್ಗೆ ಕೇರ್ ತಗೊಂತ ಇಲ್ಲ, ನಮ್ ಮಕ್ಕಳ ಬಗ್ಗೆ ಅವ್ರ ಆಲೋಚನೆ, ಈ ಅಪ್ಪನ್ ಕುಂತ್ ಕೆಲ್ಸ ಇಲ್ಲ, ಈ ಅಮ್ಮನ್ ಕುಂತ್ ಕೆಲ್ಸ ಇಲ್ಲ, ಇವ್ರ ಏನೋ ಮಾಡ್ಕೊಂತೀರಿ, ಇನ್ ಬ್ಯಾರೆಯವ್ರ ಅವೇ ಕೆಲ್ಸ ಮಾಡ್ಬೇಕಾ ಹೆಂಗ್? ಹೌದಾ ಇಲ್ಲ? ಅದೇ ಇವಾಗ ನೋಡ್ರಿ, 60 ವರ್ಷ ಇರ್ಲಿ, 70 ವರ್ಷ ಇರ್ಲಿ, 80 ಇರ್ಲಿ, 50 ಇರ್ಲಿ, 20 ಇರ್ಲಿ, ಗುರುಗಳು ಹೇಳಿದ್ದೇನು, ಎಲ್ಲಾ ವಯಸ್ಸಿನವ್ರಿಗೆ ಒಂದೇ, ಧ್ಯಾನ ಮಾಡ್ರಿ, ಬುಕ್ಗಳು ಓದ್ರಿ, ಸಜ್ಜನ ಸಾಂಗತ್ಯ ಮಾಡಿ. ಈಗ ಎಲ್ಲಕ್ಕಿಂತ ಉನ್ನತವಾದ ಪರಿಸ್ಥಿತಿ ಈ ಕ್ಷಣದಲ್ಲೇ ಇರೋದು. ಎಷ್ಟು ನಮಗೆ ಇಷ್ಟು ಇನ್ಫಾರ್ಮೇಶನ್ ಸಿಗ್ತಕ್ಕಂತ ಮೊಬೈಲ್ ಇದೆ, ಕುಂತಲ್ಲೇ ಎಷ್ಟು ಕಥೆಗಳು ಕೇಳಬಹುದು, ಎಷ್ಟು ಜ್ಞಾನ ಪಡ್ಕೋಬಹುದು, ಏನೆಲ್ಲ ಇವಾಗ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದ್ದಂಗೆ ಯಾವತ್ತೂ ಇಲ್ಲೇನೋ. ಯಾಕಂದ್ರೆ ಹೊರಗ್ ಹೋಗಿ ಕೇಳೋದು ಕಷ್ಟ ಮಾಸ್ಟರ್ಸ್, ಆಗ್ಲಿಲ್ಲ ಕೈಯಲ್ಲಾಗ್ಲಿಲ್ಲ ಅಂತ. ಕುಂತಲ್ಲೇ ಇಷ್ಟೆಲ್ಲಾ ಫೆಸಿಲಿಟೀಸ್ ಕೊಟ್ಟು ಮನೆಯಲ್ಲಿ ಕುಂದ್ರಿಸಿದಾಗ ಅವ್ರ ಜೀವನದಲ್ಲಿ ತಲೆ ಹಾಕಿದ್ವಿ, ಇವ್ರ ಜೀವನದಲ್ಲಿ ಇವೆಲ್ಲದರಿಂದ ಹೊರಗ್ ಬರ್ಬೇಕು. ಹೆಂಗೆ ಇರುತ್ತೆ ಅಂದ್ರೆ, ವಯಸ್ಸಾದ ತಾಯಿ ತಂದೆಗಳಿದ್ದಾಗ ಅವ್ರ ಮನಸ್ಸಿನಲ್ಲಿ ಅವ್ರ ಭಾವನೆಗಳು, ನಾವ್ ವಯಸ್ಸಿನಾಗಿದ್ದಾಗ ನಾವ್ ಬಟ್ಟೆ ಒಗಿತಿದ್ವಿ, ಬೆಡ್ಶೀಟ್ಗಳು ಒಗಿತಿದ್ವಿ. ಇವಾಗ ನೋಡ್ರಿ ಇವ್ರೆಲ್ಲಾ ವಾಷಿಂಗ್ ಮಿಷಿನ್ ಇಟ್ಕೊಂಡಾರ, ಅಥವಾ ಇವಾಗೆಲ್ಲಾ ಕೆಲ್ಸಗಳು ಮಾಡಿ ಕೊಡ್ತಾರ. ಇವಾಗ ಏನ್ ಒತ್ಕೊಳ್ಳೋದಿಲ್ಲ ನೀರು. ಅವಾಗ ನಾವ್ ಗರ್ಭಿಣಿ ಇದ್ದಾಗ ನೀರ್ ಒತ್ಕೊಳ್ತಾ ಇರ್ತಿದ್ವಿ. ಬರೇ ಇವೇ ಸುದ್ದಿಗಳು ಹೇಳಿ ಹೇಳಿ ಆ ಮನೆಗಿದ್ದವ್ರು ತಲೆ ಕೆಡ್ಸೋದಲ್ದೆ, ಇವ್ರ ಕೋತಿ ತಾನು ಕೆಡೋದಲ್ದೆ ವನನೆಲ್ಲಾ ಕೆಡಿಸ್ತಾನೋ ಹಾಗೆ ಹೇಳಿರ್ತಿರಲ್ವ ಒಂದ್ಸತಿ, 100 ಸತಿ ಹೇಳ್ಬೇಕಾ ಅದನ್ನ ಅಂತ ಅವ್ರದ್ದೆಲ್ಲ ನಡೆದಿರ್ತ. ಅಂದ್ರೆ ಇದನ್ನ ನಾನ್ ತಪ್ಪು ಸರಿ ಮಾತಾಡ್ತಾ ಇಲ್ಲ. ಎಷ್ಟು ಸತಿನಾದ್ರೂ ಹೇಳಿದ್ರೆ ನಿಮ್ಗೆ ಹೆಂಗ್ ಅನ್ಸ್ತದ, ಅವ್ರಿಗೂ ಹಂಗೆ ಅನಿಸ್ತದ. ನೀವ್ ಮಾಡಿದಿರ ಕರೆ, ಇವಾಗ ನೀವ್ ಮಾಡಂದ್ರೆ ಮಾಡ್ತೀರಾ? ನಿಮ್ಮ ಮಕ್ಕಳು ಮಾಡ್ಸಿದ್ರೆ ನೀವ್ ಸುಮ್ನೆ ಇರ್ತೀರಾ? ಸೊಸೆ ಅಂದ್ರಗ್ ಹಂಗ ಇರ್ತದ ಇಲ್ಲ? ನೋಡಿ, ವೃದ್ಧತ್ವಪು ಅಲಸಟ ಭಾವನಲು, ನಿಮ್ಮ ಭಾವನೆಗಳು ಹೆಂಗಿರುತ್ತೆ. ಈಗ ನಾವೇ ಆಗ್ಲಿ, ನಮ್ ಹುಡುಗರ್ಗಿದ್ದಂಗ ನಮಗ್ ಮೊಬೈಲ್ಗಳು ಅವಾಗ ಇದ್ವಾ? ಇದ್ದಿಲ್ಲ. ಈಗ ಮೊಬೈಲ್ ಇಲ್ಲಾರ್ದ ಕುಂದ್ರ ಅಂತ ಹೇಳ್ರಿ ನೋಡ, ಇರೋದಿಲ್ಲ. ಈಗ ಮಿಕ್ಸಿಗಳು ಇರ್ತಾವ, ಮಿಕ್ಸಿಗಳು ಇಲ್ಲಾರ್ದ ಈಗರು ರುಬ್ರಿ ಕುಂತು 60 ವರ್ಷದವ್ರು ನೋಡ, ಇಲ್ಲ. ಹೋಗ್ಲಿ ನಾವ್ ರುಬ್ಬಮ್ಮ, ನಮಗ್ ಗೊತ್ತಿಲ್ಲ, ಇಲ್ಲ ನಾವು ಮಾಡಂಗಿಲ್ಲ. ಮಿಕ್ಸಿನೇ ಇವಾಗ ಇರೋದ್ರ ಮನೇಲಿ ಗುಂಡುಗಳೇ ಇರೋದಿಲ್ಲ ಇವಾಗ. ಹೌದಾ ಇಲ್ಲ? ಹಿಂಗ್ ಹೆಂಗ್ ರುಬ್ಬಕಂತ ಕುಂದಿರ್ತಾರ ಅವ್ರು? ಅಂದ್ರೆ ಆ ಭಾವನೆಗಳು ಅವೆಲ್ಲದ್ರಿಂದ ನಾವ್ ಹೊರಗ್ ಬರ್ಬೇಕು. ಧ್ಯಾನ ಕುಂತ್ರ ಬರೀ ಅವೇ ಬರ್ತಾವ, ಅವೇ ಬರವು, ಅವೇ ಬರ್ಬೇಕು ಕೂಡ. ಅದೇ ಧ್ಯಾನ, ಸರಿಯಾದ ಧ್ಯಾನ. ಅವೆಲ್ಲ ಹೋಗ್ಬೇಕು. ಸಿಟ್ಟು, ಕೋಪ, ಅಸಹ್ಯ, ಅಸೂಯೆ ಯಾರ ಮೇಲೆ ಇರ್ತಾವ ಅವೆಲ್ಲ ನಮ್ಮೊಳಗೆ ಇರ್ತಾವ, ನಮ್ಮವೇ. ಅವೆಲ್ಲ ಖಾಲಿ ಆಗ್ಬೇಕು. ಆ ಕೀಳು ಭಾವನೆಗಳು, ಬೇಜಾರು ಭಾವನೆಗಳು ಏನಲ್ಲ ಬಂದ್ರು ನೀವು ತಟ್ಕೋಬೇಕು. ಯಾಕಂದ್ರೆ ಆ ಟೈಮಲ್ಲಿ ಇಲ್ಲ ಅಂದ್ರೆ ಚಿಂತನೆ ಮಾಡ್ಬೇಕು. ನೀವು ಚಿಂತೆಗೊಳಗಾಗ್ಬಾರ್ದು. ಆ ಚಿಂತೆಗಳೇ ಒಳಗ್ ಬರ್ತಾವ, ಅವೇ ಹೋಗ್ಬೇಕು. ಇವೆಲ್ಲಾ ಮುಮುಕ್ಷುವಿನ ಶತ್ರುಗಳು ಅಂದ್ರೆ ನಾವೇ ಅಲ್ವಾ ಮುಮುಕ್ಷುಗಳು? ನಮ್ಮ ಶತ್ರುಗಳಂತಾನೆ ಹೇಳ್ತಾ ಇರೋದು ಇವೆಲ್ಲ. ನಮ್ಮವೇ ಶತ್ರುಗಳು. ಇವಾಗ ಹುಡುಗರಿದ್ದಂಗ ನಾವ್ ಇರಕಂದ್ರೆ ಆಗುತ್ತೇನು? ಅವ್ರದೇ ಬೇರೆ ರೂಟ್, ನಮ್ಮವೇ ಬೇರೆ ರೂಟ್. ನಾವ್ ಓದ್ದಂಗ ಅವ್ರದಿರ್ದಲ್ಲ, ಅವ್ರದ್ದಂಗ ಹೆಂಗಿರುತ್ತೆ ನೋಡ್ರಿ. ಆತರ ಏನೇ ಇದ್ರು ಎಲ್ಲವೂ ಆಕ್ಸೆಪ್ಟ್. ಒಂದ್ಸತಿ ಹೇಳ್ಬೇಕು, ಬಿಟ್ಟು ಬಿಡ್ಬೇಕಷ್ಟ, ನಕ್ಕೊಂತ ಇರ್ಬೇಕು. ನಗು ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಆಕ್ಟಿಂಗ್ ಮಾಡ್ಬೇಕು. ಅಥವಾ ಏನು ಬಂದಿಲ್ಲ ಅಂತ ಸುಮ್ನೆ ಇರ್ಬೇಕಷ್ಟೇ. ಯಾಕಂದ್ರೆ ಯಾವಾಗ್ಲೂ ನಕ್ಕಂತಿದ್ರೆ ಚಲೋ ಅನ್ಸಂಗಿಲ್ಲ ಅಂತ ಹೇಳಿ ಮತ್ತೆ ಅದೊಂದ್ ರೀತಿ ಒಬ್ಬೊಬ್ರಿಗೊಂದೊಂದ್. ಹಂಗೆ ಸುಮ್ನೆ ಇರ್ಬೇಕು. ಏನನ್ನ ಅನ್ಕೊಳ್ಳಿ, ಬದುರ್ಕೊಂಡ್ ಸಾಯ್ಲಿ, ನಮಗ್ ಗೊತ್ತಿಲ್ಲ, ನಾವ್ ಸುಮ್ನೆ ಇರ್ಬೇಕು. ಅದ್ರಲ್ಲಿ ಯಂಗ್ಸ್ಟರ್ಸ್ ಇರ್ಬೋದು, ಮೀಡಿಯಂ ಮಧ್ಯ ವಯಸ್ಕರು ನಮ್ಮಂತವ್ರು ಇರ್ಬೋದು, ಅಥವಾ ವೃದ್ಧರಿರ್ಬೋದು. ಎಲ್ಲರಿಗೂ ಇವಾಗ ಗುರುಗಳು ಧ್ಯಾನ ಕೊಟ್ಟಿದ್ದಾರೆ. ಈ ಮುಮುಕ್ಷುಗಳಾಗ್ಬೇಕು ನಾವು ಅಂದ್ರೆ ಈ 4 ಜಯಿಸ್ಲೇಬೇಕು. ನಿಮಗ್ ಭಯಗಳಾದ್ರೂನು ಮನೆಯಲ್ಲಿ, ದೊಡ್ಡವ್ರ ಭಯಗಳಾದ್ರೂ ಚಿಕ್ಕವ್ರಿಗೆ ಕಷ್ಟ, ಚಿಕ್ಕವ್ರಿಗೆ ಭಯಗಳಾದ್ರೂ ದೊಡ್ಡವ್ರಿಗೆ ಕಷ್ಟ. ಎಲ್ಲಾ ರೀತಿನಲ್ಲೂ ಎಲ್ಲರಿಗೂ ಸೇರಿ ಇದೇನೋ ಒಬ್ರಿಗಲ್ಲ. ಅದಕ್ಕೆ ಪತ್ರಿಜಿ ಕಾನ್ಸೆಪ್ಟ್ ಅಂತ ಹೇಳೋದು. ಒಬ್ರಿಗಿರೋದಿಲ್ಲ, ಇದು ಎಲ್ಲರಿಗೂ. ಅದಕ್ಕೆ ಗುರುಗಳು ಮುಮುಕ್ಷುವಿನ ಶತ್ರುಗಳು ಅಂದ್ರೆ ನಾವೇ ಮುಮುಕ್ಷುಗಳು. ನಮ್ಗೆ
ಭಯದಿಂದ ಹೊರಗ್ ಬರ್ಬೇಕು. ಪರಿಮಿತ ಜ್ಞಾನ ಇರುತ್ತೆ ನಮ್ಗೆ, ಅದರಿಂದ ಹೊರಗೆ ಬರ್ಬೇಕಂದ್ರೆ ಜ್ಞಾನ ತಿಳ್ಕೊಬೇಕಷ್ಟೇ. ಸಿದ್ಧಿಗಳಿಂದ ಬರುವ ಅಹಂಕಾರ ಏನಿರುತ್ತೆ, ಅಜಾಗರೂಕತೆ ಆದ್ರೆ ನಾವ್ ಅದ್ರಲ್ಲಿ ತೊಡಗಿಸ್ಕೊಂಡ್ಬಿಡ್ತೀವಿ. ಜಾಗರೂಕತೆಯಿಂದ ಇರ್ಬೇಕು, ಎಚ್ಚರಿಕೆ ವಹಿಸ್ತಾ ಇರ್ಬೇಕು. ನೋಡಿ ಇಂಥವೆಲ್ಲ ಓದ್ತಾ ಇದ್ರೆ ನಮ್ಗೆಲ್ಲ ನಮಗೆ ರಿಯಲೈಸ್ ಆಗ್ತಾ ಇರುತ್ತೆ. ಮೆಡಿಟೇಷನ್ ಮೀನ್ಸ್ ಸೆಲ್ಫ್ ರಿಯಲೈಸೇಷನ್. ಅಲ್ಲಿಂದ ಅಲ್ಲೇ ಈ ಕ್ಷಣದಲ್ಲಿ ಕಾನ್ಸೆಪ್ಟ್ಗಳು ಕೇಳ್ತಾ ನಮ್ಮಲ್ಲಿ ರಿಯಲೈಸೇಷನ್ ಬರ್ಬೇಕು, ಬರ್ಸ್ಕೊಳ್ಬೇಕು ನಾವೇ. ಹಂಗೆ ಇದ್ದು ಮತ್ತೆ ಸಿಟ್ಟಾಗಿ ಹಂಗೆ ಕುಂದರಬಾರದು. ಇದು ಪತ್ರಿಜಿ ಕಾನ್ಸೆಪ್ಟ್, ಇದು ನಂದು ನಿಮ್ದು ಕಾನ್ಸೆಪ್ಟ್ ಅಲ್ಲ. ವೃದ್ಧತ್ವದ ಒಂದು ಕೀಳು ಭಾವನೆಗಳಿಂದ ನೀವು ಹೊರಗ್ ಬರ್ಬೇಕು ಅಂತ ಈ 4. ನೋಡಿ, ಭಯ ಅನ್ನುವುದು ಒಬ್ಬ ಮುಮುಕ್ಷುವಿನ ಪ್ರಥಮ ಶತ್ರು. ಅವನು ಒಬ್ಬ ಮುಮುಕ್ಷು ಮೊದಲಿಗೆ ಬಹಳ ರೀತಿಯ ಭಯಗಳನ್ನ ಜಯಿಸ್ಬೇಕಾಗತ್ತೆ. ಆವಾಗಲೇ ಆ ಭಯಗಳನ್ನ ಜಯಿಸಿದ್ರೇನೆ ಜ್ಞಾನ ಮೊದಲಾಗುತ್ತೆ. ಅಂದ್ರೆ ಜ್ಞಾನ ಮೊಳಕೆಯೊಡೆಯುತ್ತದೆ. ಆದರೆ ಪ್ರಾಥಮಿಕವಾಗಿ ಪರಿಮಿತ ಜ್ಞಾನವನ್ನೇ ಪೂರ್ವ ಜ್ಞಾನ ಅಂದುಕೊಳ್ಳುವ ಪ್ರಮಾದ ಯಾವಾಗಲೂ ಇರುತ್ತೆ. ನಮ್ಗ ಆ ಭಯಗಳನ್ನ ಜಯಿಸಿದಾಗ ಜ್ಞಾನ ಬರುತ್ತೆ. ಆ ಜ್ಞಾನವನ್ನೇ ನಾವ್ ಏನ್ ಅನ್ಕೊಂತೀವಿ, ಪೂರ್ವ ಜ್ಞಾನ, ಪೂರ್ಣ ಜ್ಞಾನ. ಆ ಪೂರ್ವ ಅಂದ್ರೆ ಮೊದಲ್ದು ಅನ್ಕೊಂಡೆ ನಾನು, ಅಲ್ಲ, ಪೂರ್ಣ ಅಂದ್ರೆ ನಮ್ಗೇನ್ ಗೊತ್ತಿರುತ್ತೋ ಅದೇ ನಮ್ಗೆ ತಿಳಿದಿರೋದು, ಅದೇ ಕರೆಕ್ಟ್, ಅದೇ ಸಂಪೂರ್ಣ ಅಂತ ಅನ್ಕೊಂತೀವಿ, ಪೂರ್ಣ ಅನ್ಕೊಂತೀವಿ. ಆದ್ರೆ ಅದರಿಂದ ಪ್ರಮಾದಗಳೇ ಜಾಸ್ತಿ. ಪರಿಮಿತ ಜ್ಞಾನ ಅನ್ನುವುದು ಒಬ್ಬ ಮುಮುಕ್ಷುವಿನ ಒಂದು 2ನೇ ಶತ್ರು. ಪರಿಮಿತ ಜ್ಞಾನ ಅನ್ನೋದು 2ನೇ ಶತ್ರು. ಈ ಗಂಡಾಂತರದಿಂದ ತಪ್ಪಿಂಚುಕೋಗಲಿಗಿತೆ ಸಿದ್ಧುಳು ಸಂಕ್ರಾಂತಿ. ಇದರಿಂದ ನಾವ್ ಹೊರಗ್ ಬರ್ತೀವಿಪ್ಪ, ಹೆಂಗನ ಆಗ್ಲಿ ಭಯದಿಂದ ತಪ್ಪಿಸ್ಕೊಂಡ್ವಿ, ಸರಿ. ಈ 2ನೇ ಶತ್ರು ಪೂರ್ಣ ಜ್ಞಾನ ಅನ್ಕೊಂಡ್ವಿ, ಸರಿ, ಅದು ಕೂಡ ನಮ್ಗೆ ಸರಿಗಿಲ್ಲ ಅಂತ ಗೊತ್ತಾಗಿ ನಾವ್ ಪರಿಮಿತ ಜ್ಞಾನದಲ್ಲಿದ್ದವ್ರು ಅಂತ ನಮಗ್ ನಾವೇ ಅನ್ಕೊಂಡಿದೀವಿ. ಆಯ್ತಪ್ಪ, ಇದರಿಂದ ಹೊರಗ್ ಬರೋಣ ಅನ್ನೋ ಟೈಮ್ಗೆ ಸಿದ್ಧಿಗಳು ಸಂಭ್ರಮಿಸ್ತಾವ. ಸಿದ್ಧಿಗಳೆಲ್ಲ ಸಂಭವ ಆದಾಗ ಸಿದ್ಧಿಗಳೆಲ್ಲ ಮತ್ತೆ ತಿರುಗಿ ಪತನಕ್ಕೆ ಹೋಗ್ತೀವಿ. ನೋಡಿ, ಭಯಗಳಿಂದ ಪತನಕ್ಕೆ ಇಳಿತೀವಿ, ಪರಿಮಿತ ಜ್ಞಾನದಿಂದ ಪತನ. ಇವೆರಡರಿಂದ ಹೆಂಗನ ಮಾಡಿ ಜಯಿಸ್ಕೊಂತ ಬಂದ್ವಿ ಅಂತ ಹೇಳಿದ್ರೆ ಮತ್ತೆ ಸಿದ್ಧಿಗಳಿಂದ ಕೆಳಗಿಳಿದು ಹೋಗ್ತೀವಿ. ಮತ್ತೆ ಅದಕ್ಕೊಂದು ನಮಗೆ ಗರ್ವ ಸಂಭವ ಆಗುತ್ತೆ. ಅದರಿಂದ ನಾನು ಅನ್ನೋದು ತಿರುಗಿ ಪತನಕ್ಕೆ ದಾರಿ ಮಾಡಿಕೊಡುತ್ತೆ. ಸಿದ್ಧಿಗಳನ್ನ ಸಂಪಾದಿಸಿಕೊಂಡು ತೀರಬೇಕು, ಆದರೆ ಗರ್ವ ಬರಲಾರದೆ ನಮ್ಮನ್ನ ನಾವು ಕಾಪಾಡಿಕೊಳ್ಳಬೇಕು. ನೋಡಿ, ಸಿದ್ಧಿಗಳಿದ್ರೆ ಒಳ್ಳೇದೇ, ತಪ್ಪಂತ ಅಲ್ಲ. ಈಗ ಥರ್ಡ್ ಐ ಮಾಸ್ಟರ್ ಅದೊಂದು ಸಿದ್ಧಿ. ನಮ್ ಥರ್ಡ್ ಐನಾಗ ಏನೇನ್ ನೋಡ್ತಿದ್ದೆಲ್ಲ ಕೆಲವೊಂದ್ ಅಂದ್ರೆ ಹೇಳ್ಬೇಕು, ಅನುಭವ ಜ್ಞಾನ ಹಂಚ್ಕೋಬೇಕು. ಆದ್ರೆ ನಮ್ ಬಗ್ಗೆ ಅಷ್ಟೇ ಅಲ್ಲದೆ ಎಲ್ಲರ ಬಗ್ಗೆನೂ ಬರ್ತಾ ಇರುತ್ತೆ ನಮ್ಗೆ. ಆ ಎಲ್ಲರ ಬಗ್ಗೆ ಬಂದಾಗ ಎಲ್ಲರಿಗೂ ಆ ವಿಷಯಗಳನ್ನ ಹೇಳ್ಬಾರ್ದು. ಇನ್ನೊಬ್ಬರ ಜೀವನದಲ್ಲಿ ಏನೋ ಆಗ್ತಾ ಇರುತ್ತೆ, ಅವೆಲ್ಲ ನಿಮಗ್ ಗೊತ್ತಾಗ್ತಾ ಇರುತ್ತೆ. ನೀವ್ ಹೋಗಿ ಅವ್ರ ಜೀವನದಲ್ಲಿ ಅವ್ರು ಎದುರಿಸ್ತಾರ, ಅದನ್ನ ನೀವ್ ನೋಡ್ತಾ ಗಮನಿಸ್ತಾ ಇರ್ಬೇಕು. ಎಲ್ಲವಷ್ಟು ಹೋಗಿ ಹೇಳ್ಬಾರ್ದು. ಅದಕ್ಕೆ ಥರ್ಡ್ ಐ ಮಾಸ್ಟರ್ಸ್ ಇದ್ದಾಗ ನೀನ್ ಅನುಭವ ಎಲ್ಲರ ಹತ್ರ ಎಲ್ಲವಷ್ಟು ಹೇಳ್ಬಿಡ್ಬೇಡ ಅಂತ ಇರ್ತಾರೆ. ಬರುವ ಜ್ಞಾನ ಹಂಚ್ಕೊಳ್ರಿ ಅಂತ ಹೇಳ್ತಾರೆ. ಆದ್ರೂ ಕೆಲವು ಬೇರೆಯವ್ರು ಬಂದು ನಮ್ಮ ಹತ್ರ ಕೇಳ್ತಾರೆ, ನೀವ್ ಸ್ವಲ್ಪ ನಮ್ಮದ್ ನೋಡಿ ಹೇಳ್ರಿ ಅಂತಾವೆಲ್ಲ. ಏನೋ ಒಂದ್ಸತಿ 2 ಸತಿ ಹೇಳ್ತಿರ್ಲಿಲ್ಲ ಅನ್ನಂಗಿಲ್ಲ. ಆದ್ರೆ ಆ ಸಂಕಲ್ಪ ಶಕ್ತಿ ಅನ್ನೋದು ನಿಮ್ಗೆ ಖರ್ಚಾದ್ಮೇಲೆ ಇನ್ಯಾವೂ ಬರೋದಿಲ್ಲ. ನಿಮಗ್ ಬೇರೆವೂ ಆಗೋದಿಲ್ಲ ಅವಾಗ. ಯಾಕಂದ್ರೆ ಆಲ್ರೆಡಿ ಇರೋದೆಲ್ಲ ವೇಸ್ಟ್ ಮಾಡ್ಕೊಂಡಿದ್ದು, ಇರೋ ರೊಕ್ಕ ಎಲ್ಲ ಖರ್ಚು ಮಾಡ್ಕೊಂಡ್ಮೇಲೆ ಎಲ್ಲಿಂದ ಬರ್ತದೆ ನಿಮ್ಗಿನ್ನ? ಇರೋದಿಲ್ಲ. ಅದಕ್ಕೆ ರೊಕ್ಕ ಇರ್ಬೇಕು, ಇಟ್ಕೋಬೇಕು. ಅವಶ್ಯಕತೆ ಇದ್ದಾಗ ಅದನ್ನ ಮತ್ತೊಂದಷ್ಟು ಸೇರಿಸಿ ಅದನ್ನೆಲ್ಲ ನಮ್ ಏನಕ್ಕನ ನಾವ್ ತಗೊಳಕ, ಖರೀದಿ ಮಾಡಕ ನಮ್ಗೆ ಸಾಧ್ಯ ಆಗುತ್ತೆ. ಹಂಗೆ ಈ ಒಂದು ಪತನಕ್ಕೆ ದಾರಿ ಮಾಡೋ ಸಮಯದಲ್ಲಿ ಗರ್ವ ಪಡ್ಲಾರ್ದಂಗಿದ್ದು ಸಿದ್ಧಿಗಳನ್ನ ಸಂಪ್ರಾಪ್ತಿ ಮಾಡ್ಕೋಬೇಕು. ಆ ಸಿದ್ಧಿಗಳ ಮೂಲಕ ಬರುವ ಅಹಂಕಾರ ಅಂತ ಏನ್ ಕರಿತೀವಿ, ಅದೇ ಮುಮುಕ್ಷುವಿನ ಒಂದು 3ನೇ ಶತ್ರು. ಅದನ್ನು ಜಯಿಸ್ತೀವಿ, ಕೊನೆಗೆ ಅದನ್ನು ಜಯಿಸ್ತೀವಿ. ಕೊನೆಯಲ್ಲಿ ನಮ್ಮ ಜೀವನದಲ್ಲಿ ನಮಗೆ ಕೊನೆಯ ಶ್ವಾಸ ತೆಗೆದುಕೊಳ್ಳುವವರೆಗೂ ಇರ್ಬೇಕಲ್ವೇ ನಾವು ಅಲಸಟ ಅಂತ ಕರಿತೀವಿ. ಅದೇ ಬೇಜಾರ್ತನ ಅಂದ್ರೆ ವೃದ್ಧತ್ವಕ್ಕೂ ಅಲಸಟ ಭಾವನಲ್ಲ. ಹೇಳೋದು ಕಾನ್ಸೆಪ್ಟ್ಗಳು ಸುಲಭ, ಆಚರಣೆ ಅಂದ್ರೆ ಅಷ್ಟು ಸುಲಭ ಅಲ್ಲ. ನೀವುಗಳೆಲ್ಲ ಯಾರ್ಯಾರು ಇದ್ದೀರ ಎಲ್ಲರ ಆಚರಣೆ ಮೇಲೆ ತಗೊಂಡ್ ಬರ್ರಿ. ನಿಜವಾಗ್ಲೂ ವೃದ್ಧರಿದ್ದವ್ರು ಖಂಡಿತ ನೀವು ಅನುಭವಿಸಿ ಎಲ್ಲರಿಗೂ ತಿಳಿಸ್ಬೇಕಾಗಿದೆ. ನಾನು ಆ ವೃದ್ಧತ್ವದಲ್ಲಿ ಆ ಭಾವನೆಗಳಿಗೆ ನಿಜವಾಗಿಯೂ ಒಳಗಾಗಬಾರದು. ನೀವ್ ಅದರಲ್ಲೂ
ವೃದ್ಧತ್ವದ ಭಾವನೆಗಳಲ್ಲಿ, ಕೀಳು ಭಾವನೆಗಳಲ್ಲಿ ಏನಾದ್ರೂ ಒಳಗಾದ್ರೆ ಅದು ನಿಮಗೆ ಮುಮುಕ್ಷುವಿನ 4ನೇ ಶತ್ರುವು, ಅಂತಿಮ ಶತ್ರುವು. ನೋಡಿ, ಭಯ, ಪರಿಮಿತ ಜ್ಞಾನ, ಸಿದ್ಧಿಗಳನ್ನು ಸೃಷ್ಟಿಸುವ ಅಹಂಕಾರ, ವೃದ್ಧತ್ವದ ಕೀಳು ಭಾವನೆಗಳು, ಈ 4 ಶತ್ರುಗಳನ್ನ ಕ್ರಮವಾಗಿ ವರಸೆಯ ಪ್ರಕಾರ ಚಕ ಅಂತ ನಾವು ಜಯಿಸ್ಕೊಂತ ಮುಂದಕ್ಕೆ ಹೋಗ್ಬೇಕು. ಕೊನೆಯ ಶ್ವಾಸವಿರುವವರೆಗೂ ಈ ಶತ್ರುಗಳಿಂದ ನಾವು ಯಾವಾಗಿಂದಾಗ್ಲೇ ಅಂದ್ರೆ ಆಗಿಂದಾಗ್ಲೇ ನಾವು ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಂತ ಇರ್ಬೇಕು ಅಂತ ಹೇಳ್ಬಿಟ್ಟು, ಇದು ತುಳಸಿದಳ ಅನ್ನೋ ಪುಸ್ತಕದಿಂದ ಧ್ಯಾನ ಜಗತ್ನಲ್ಲಿ ಬಂದಿರೋ ಕಾನ್ಸೆಪ್ಟ್ ಅನ್ನ ನಾವು ತಿಳ್ಕೊಂಡ್ವಿ. ಅದ್ಭುತವಾಗಿರ್ತಕ್ಕಂಥ ಕಾನ್ಸೆಪ್ಟ್. ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲಾರ್ಗು ಇಷ್ಟ ಆಗಿರುತ್ತೆ. ಏನಾದ್ರು ಹೇಳ್ಬೇಕು ಅನ್ಕೊಂಡವ್ರು ಹೇಳ್ಬಿಡ್ರಿ. ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಮಾಸ್ಟರ್ಸ್, ನಿಮ್ಗೆ ಶೇರ್ ಮಾಡ್ಕೋಬೇಕು ಅನ್ನೋದು ಅನ್ಸಿದ್ರೆ, ಡೌಟ್ ಕೇಳ್ಬೇಕಂತಿದ್ರು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮಾಸ್ಟರ್ಸ್. ಯಾರು ಇಲ್ಲ ಅಂದ್ರೆ ನೋಡಿ, ಇನ್ನೂ ಒಂದ್ 10 ಸೆಕೆಂಡ್ ಯಾರಾದ್ರೂ ಮಾತಾಡ್ಬೇಕು ಅನ್ಕೊಂಡ್ರೆ ಹ್ಯಾಂಡ್ ರೈಸ್ ಮಾಡಿ. ಯಾರು ಮಾತಾಡೋದಿಲ್ಲ ಅಂದ್ರೆ ನಾವು ಧ್ಯಾನಕ್ಕೆ ಕೂಡಿಸ್ಬಿಡಿ ಮೇಡಮ್. ಮಾಸ್ಟರ್, ಏನೋ ಮಾತಾಡಕ್ಕಿಲ್ಲ ಅಥವಾ ಡೌಟ್ ಇಲ್ಲ ಅಂದ್ರೆ ಧ್ಯಾನಕ್ಕೆ ಹೋಗೋಣ. ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಳ್ಳೋಣ ಮಾಸ್ಟರ್. ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪತ್ನಿಯವರಿಗೆ ನಮಸ್ಕಾರ ಮಾಡ್ತಾ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಳ್ಳೋಣ. 2 ಕೈ ಬೆರಳುಗಳನ್ನ ಲಾಕ್ ಮಾಡಿ, ಕಾಲುಗಳನ್ನ ಕ್ರಾಸ್ ಮಾಡಿ, ಕಣ್ಣುಗಳನ್ನ ಹಗುರವಾಗಿ ಮುಚ್ಚಿ ಸುಖಾಸನದಲ್ಲಿ ಕೂತ್ಕೊಳ್ಳೋಣ. ಈ ಕ್ಷಣ ಎಲ್ಲವನ್ನು ಮರೆತು ಹಾಯಾಗಿ ಕೂತ್ಕೊಳ್ಳೋಣ ಮಾಸ್ಟರ್. ಯಾವುದೇ ಆಲೋಚನೆಗಳು, ಭಾವನೆ, ಕಲ್ಪನೆಗಳು ಯಾವುದು ಬೇಡ ಮಾಸ್ಟರ್. ಕೇವಲ ನಮಗೆ ನಡೆಯುತ್ತಿರುವ ಸಹಜವಾದ ಉಸಿರಾಟವನ್ನ ಗಮನಿಸೋಣ. ಉಸಿರಾಟದ ಜೊತೆ ಅನುಸಂಧಾನವಾಗೋಣ. ನಮ್ಮ ಉಸಿರಾಟದ ಜೊತೆ ನಮ್ಮ ಅಂತರ್ ಪ್ರಯಾಣ, ಸುಗಮವಾದ ಸಂಗೀತದೊಂದಿಗೆ ಧ್ಯಾನವನ್ನು ಮುಂದುವರಿಸೋಣ.